Started. Slide go. So, can we start, sir? Okay, you are on mute. Okay, fine. Good evening, everyone. This is HR Manjunath. Welcome to this live webinar about the objective of natural farming. From the last few weeks or months, we are being in touch together thanks to Vivara Info Vahini YouTube channel. So a couple of episodes has been recorded and uploaded, both of my farms, and also I visited some other farms and had the opportunity to interview Dr. Vijay Prakash Hegde sir also. So thanks to this opportunity on the YouTube channel, so we started connecting each other, and many of you have expressed your desire to visit our farms, also talk to me on the phone. You keep sending some WhatsApp messages also. I thought I'll just we will just set up this kind of another platform to reach you. This is the first webcast which we are doing today. So I've taken certain subjects. Basically, again the subject what I should discuss, and we plan to do this on every Wednesday 8:30 p.m. to 9 p.m. followed by your questions. So I have certain flow of subjects. I will just take it up now, but you can always share your feedback. What is the topic you wish to discuss in detail, or you need more details? I will try to get more information from our sources and share with you. ಎಲ್ರಿಗೂ ನಮಸ್ಕಾರ. ನಾನು HR ಮಂಜುನಾಥ್. ಇವತ್ತು ಈ ಒಂದು ವೆಬ್ಕಾಸ್ಟ್ ನೇರ ಪ್ರಸಾರದಲ್ಲಿ ನಾವೆಲ್ಲ ಇದ್ದೀವಿ. ವಿವರ ಇನ್ಫೋ ವಾಹಿನಿ ಕನ್ನಡ ಮತ್ತು ಇಂಗ್ಲೀಷ್ ಚಾನಲ್ನಲ್ಲಿ ನೀವುಗಳು ನನ್ನ ಎರಡೂ ತೋಟದ MS ಫಾರಂ ಬನವತಿ ದೊಡ್ಡಬಳ್ಳಾಪುರ ಮತ್ತು ನಮ್ಮನೆ ತೋಟ ಪಾಳ್ಯ ಆಲೂರು ತಾಲೂಕು ಹಾಸನ ಜಿಲ್ಲೆ, ಈ ಎರಡೂ ತೋಟದ ಸಂಚಿಕೆಗಳನ್ನು ನೀವು ನೋಡಿದ್ದೀರಾ. ಸಾಕಷ್ಟು ಜನ ನನ್ನ ಜೊತೆ ಇವಾಗ ಕನೆಕ್ಟ್ ಆಗಿದ್ದೀರಾ. ಫೋನಲ್ಲೂ ಮಾತಾಡ್ತಿರ್ತೀವಿ, ವಾಟ್ಸಪ್ಪಲ್ಲೂ ಮೆಸೇಜ್ ಕಳಿಸ್ತಾ ಇರ್ತೀರ. ನಾನು ವಾಟ್ಸಪ್ಪಲ್ಲಿ ಟಚ್ ಇಟ್ಕೊಂಡಿರ್ತೀನಿ. ಕೆಲವು ಕೃಷಿಕ ಮಿತ್ರರ ತೋಟಕ್ಕೆ ಭೇಟಿ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಈ ಕಳೆದ 2 ತಿಂಗಳಿಂದ ಒಂದು 3-4 ತೋಟಕ್ಕೆ ನಾನು ಭೇಟಿ ಮಾಡಿದ್ದೀನಿ. ಸೊ ನನಗೂ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮ ತೋಟಕ್ಕೆ ಬರಲಿಕ್ಕೆ. ಬಟ್ ನೀವುಗಳು ಸ್ನೇಹಿತರು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟಿದ್ದೀರಾ, ನನ್ನ 2 ತೋಟಕ್ಕೆ. ಈ ಒಂದು ಒಡನಾಟವನ್ನು ನಾವು ಈ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗಬೇಕು. ನಮ್ಮಲ್ಲಿ ವಿಷಯಗಳ ಹಂಚಿಕೆ ಆಗಬೇಕು. ಸೊ ನಾವೇನು ನೈಸರ್ಗಿಕ ಕೃಷಿ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಮಾಡ್ತಾ ಇದ್ದೀವಿ, ಇದರಲ್ಲಿ ಇನ್ನೂ ನಮಗೆ ಸಾಕಷ್ಟು ನಿಖರತೆ ಬೇಕು ಅನ್ನೋದು ನಮಗೆಲ್ರಿಗೂ ಅನುಭವ ಆಗಿದೆ. ಹಾಗಾಗಿ ಯಾವುದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇಡ. ಸೊ ಎಲ್ಲವನ್ನೂ ಪರಾಮರ್ಶಿಸೋಣ. ಪ್ರತಿಯೊಂದನ್ನು ಯೋಚನೆ ಮಾಡಿ ಅದರ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ಕೃಷಿ ಒಂದು ನಿರಂತರ ನೀರು ಹರಿತಾ ಇರುತ್ತೆ. ಇದರಲ್ಲಿ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತೇನಿಲ್ಲ. ನಾವು ಪ್ರಯೋಗಶೀಲರಾಗೋಣ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಈ ನೇರ ವೆಬಿನಾರ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಿತ್ರರೇ, ನಿಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ಬೋದು. ದಯವಿಟ್ಟು ಪ್ರಶ್ನೆಗಳನ್ನಾಗೆ ಗುರ್ತಾಕಿಟ್ಕೊಳ್ಳಿ. ನಾನು ಆದಷ್ಟು ಬೇಗ ಈ ಒಂದು 9-10 ಸ್ಲೈಡ್ಸ್ ಇದೆ, ನಿಮಗೆಲ್ಲರಿಗೂ ಈ PDF ಫೈಲ್ ತಲುಪಿದೆ ಅಂತ ಅಂದ್ಕೊತೀನಿ. ಎಷ್ಟು ಸಾಧ್ಯನೋ ಅಷ್ಟು ಇವತ್ತು ವಿವರಣೆ ಕೊಡೋಕ್ಕೆ ಪ್ರಯತ್ನ ಮಾಡೋಣ. 9 ಗಂಟೆಗೆ ಕರೆಕ್ಟಾಗಿ ನಾನು ಈ ನನ್ನ ವಿವರಣೆ ಮುಗಿಸ್ಬಿಡ್ತೀನಿ. ಸಾಕಷ್ಟು ಪ್ರಶ್ನೋತ್ತರಕ್ಕೆ ಸಮಯನ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ ನೌ. ವಿಲ್ ಗೋ ಲೈವ್ and I request all of you to be on mute and make a note of your doubts, and I will try to close this couple of slides what has already been shared to you through WhatsApp or through Google Drive link. So you can download it and you can start following it. I've also done the screen sharing, so I'm doing first time most of this, so if any glitches, kindly excuse me. So the screen sharing also be there. I will go through the individual slides. I will try to be as descriptive, but I will not be able to go in detail. I request kindly please be on mute so that others also can hear me. Mr. CN Patil, can you kindly go on mute? CN Patil, sir, to mute Aki, sir.
CN Patil sir. ಓಕೆ. ಸಾಕಷ್ಟು ಜನ ಪ್ರಥಮವಾಗಿ ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ ಗೂಗಲ್ ಇದು. ಇಲ್ಲ, ನಾನೇ ಮೀಟ್ ಮಾಡಿದೆ ಸರ್ ಅದು. ಮಾಡಿದ್ರಾ? ಅದೇ ಆಪ್ಷನ್ ಇದೆ, ಚೆಕ್ ಮಾಡಿಬಿಡಿ ಪ್ರವೀಣ್. ಆಮೇಲೆ 9 ಗಂಟೆಗೆ ಓಪನ್ ಮಾಡಿದ್ರೆ ಮ್ಯೂಟ್ ಆಗಿಲ್ಲ. ಹಲೋ. ಯಾ ಓಕೆ, ಇನ್ನು ಮ್ಯೂಟ್ ಆಗಿಲ್ಲ ಪ್ರವೀಣ್. ಸುಜಯ್ ಮ್ಯೂಟ್ ಆಗಿಲ್ಲ ನೋಡಿ. ನಿಮ್ ಚೇತನ ಏನು ಹೇಳಿದ್ರು? CN Patil ಅಂತ ಮಾತು ಬಂದು ಆಡಿಯೋ ವಿಡಿಯೋ ಕಾಣುದು ಒಂದು ಈಗ ಸಾಕಲ್ಲ. ಹಲೋ ಸುಜಯ್, ಮ್ಯೂಟ್ ಆಯ್ತಾ? ಹೋಗ್ಬೋದಾ? CN Patil ಸರ್, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸರ್, ಡಿಸ್ಟರ್ಬ್ ಆಗ. ಓಕೆ, ಓಕೆ, ಸೂಪರ್. ಓಕೆ, ಕಂಟಿನ್ಯೂ ಮಾಡಿ ಮಂಜುನಾಥ್ ಸರ್ ಪ್ಲೀಸ್. Thanks, Sujay. Friends, I have created few slides. As I already told, this we can keep on changing this agenda, not a problem. Now today, being the first live webinar, and we are all practicing chemical-free farming. We also call it as natural farming. So when we start learning our farming practices in line with natural farming approach, so what are the preparations we need to make? So we will be discussing the first point, preparations. ಮಂಜುನಾಥ್ ಸರ್, ಸುಜಯ್ ಹೇಳಿ. ಮಂಜುನಾಥ್ ಸರ್ ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಾ ಇದೆ, ಹೇಳಿ. ಐ ಕ್ಯಾನ್ ಹಿಯರ್ ಯು. ಕೇಳಿಸ್ತಾ ಇದೆ ಸರ್. ಅಲ್ಲ, ಮಂಜುನಾಥ್ ಸರ್ ಯಾಕೋ ಐ ಆಮ್ ನಾಟ್ ಏಬಲ್ ಟು. ಹೌದಾ, ಏನಾಯ್ತಮ್ಮ? 1 ಸೆಕೆಂಡ್, ಐ ಜಸ್ಟ್ ಗೋ ಟು ಕ್ರೋಮ್. ಮಂಜುನಾಥ್ ಸರ್ ಕೇಳಿಸ್ತಾ ಇಲ್ಲ. ಹೌದಾ, 1 ಸೆಕೆಂಡ್, ಐ ಆಮ್ ಒಂದು ನಿಮಿಷ. ಹಲೋ ಹಲೋ, ಈಗ ಕೇಳಿಸ್ತಿದೆ ಸರ್. ಈಗ hope all Now we are able to hear you, sir. yeah, all of you able to hear me now? Yes, Yes, sir. Yes, sir. Yes, sir. Okay, Sujay, thank you. So Share your ಎಸ್ ಸರ್, screen. ಕೇಳಿಸ್ತಾ ಇದೆ. okay, thank you. So the first part is the first bullet point is preparation for natural farming. How do we prepare ourselves? ನೈಸರ್ಗಿಕ ಕೃಷಿಗೆ ನಮ್ಮನ್ನು ನಾವು ಹೇಗೆ ತಯಾರಿಗೊಳಿಸ್ಕೊಳ್ಬೇಕು, ಬೋತ್ ಅವರ್ ಸೆಲ್ಫ್ ಪ್ರಿಪೇರಿಂಗ್ ಅವರ್ ನಾಲೆಡ್ಜ್, ನಮ್ಮ ಜ್ಞಾನವನ್ನು ಹೇಗೆ ಹೆಚ್ಚಿಸ್ಕೋಬೇಕು, ಆ್ಯಂಡ್ ಅವರ್ ಲ್ಯಾಂಡ್ ಪ್ರಿಪ್ರೇಷನ್ಸ್, ನಮ್ಮ ಕೃಷಿ ಭೂಮಿಯನ್ನು ಹೇಗೆ ಸರಿ ಮಾಡ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ. ಆಮೇಲೆ ವೆನ್ ವಿ ಸ್ಟಾರ್ಟ್ ಅಪ್ರೋಚಿಂಗ್ ಅವರ್ ಫಾರ್ಮಿಂಗ್, ದ ಫಸ್ಟ್ ಸ್ಟೆಪ್ ವಾಸ್ ವಿ ಗೆಟ್ ಇನ್ ಟು ಲ್ಯಾಂಡ್ಸ್ಕೇಪಿಂಗ್. ನಮ್ಮ ಕೃಷಿ ಭೂಮಿಯಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗತ್ತೆ, ಅದ್ರ ಕಡೆಗೆ ನಾವು ಗಮನ ಕೊಡ್ತೀವಿ. ಈ ಲ್ಯಾಂಡ್ಸ್ಕೇಪಿಂಗ್ ವಿಷಯದಲ್ಲಿ ಯಾವುದನ್ನು ಮಾಡಬೇಕು, ಎಷ್ಟು ಮಾಡಬೇಕು, ಏಕೆ ಮಾಡಬೇಕು, ಇದು ಕ್ಲಾರಿಟಿ ನಮಗೆ ಬೇಕು. ಅದ್ರ ಬಗ್ಗೆ 1-2 ಸ್ಲೈಡಲ್ಲಿ ವಿವರ ಕೊಡ್ತೀನಿ. ಸೊ ವೆನ್ ವಿ ಸ್ಟಾರ್ಟ್ ಫಾರ್ಮಿಂಗ್, ವಿ ಲುಕ್ ಅಟ್ ದಿ ಲ್ಯಾಂಡ್ಸ್ಕೇಪಿಂಗ್. ಸೊ ಜನರಲ್ ಟೆಂಡೆನ್ಸಿ ಟು ಲೆವೆಲ್ ದ ಲ್ಯಾಂಡ್, ಮೂವ್ ದ ಟಾಪ್ ಸಾಯಿಲ್ ಫ್ರಮ್ one corner to another corner, create burns, whatever. So we do lot of activity. Some of them are not useful in the long run. So what we should not do in the landscaping, what essentially we need to do, that's also we will discuss in the second point. Then comes the farm design. So how do we design our farms, where what comes, our farm pond, our farmhouse, the internal roads, the peripheral roads, etc., etc. So typically how the farm should looks like, the farm design. ನಮ್ಮ ಕೃಷಿ ಭೂಮಿ ಯಾವ ರೀತಿ ಇರಬೇಕು, ಕೃಷಿ ಹೊಂಡ ಯಾವ ಜಾಗದಲ್ಲಿ ಬರಬೇಕು, ನಮ್ಮ ತೋಟದ ಮನೆ ಯಾವ ಜಾಗದಲ್ಲಿ ಇರಬೇಕು, ಆಮೇಲೆ ರಸ್ತೆಗಳನ್ನು ಹೇಗೆ ನಿರ್ಮಾಣ ಮಾಡ್ಕೋಬೇಕು, ರಸ್ತೆಗಳು ಹೇಗೆ ಒಂದಕ್ಕೊಂದು ಹೊಂದ್ಕೊಂಡಿರಬೇಕು, ಇದ್ರ ಬಗ್ಗೆನೂ 1-2 ಸ್ಲೈಡಲ್ಲಿ ಗಮನಿಸ್ತಾ ಹೋಗೋಣ. ಮತ್ತು ಕೊನೆಗೆ ದಿ ಫಾರ್ಮ್ ಲ್ಯಾಂಡ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ನಮ್ಮ ಕೃಷಿ ಭೂಮಿಯ ಗುಣಧರ್ಮಗಳು. ಸೊ ಈಗ ನಾವು ನೈಸರ್ಗಿಕ ಕೃಷಿನ ಪ್ರಾರಂಭ ಮಾಡಿದ ನಂತರ ಆ ಮಣ್ಣಿನಲ್ಲಿ, ಆ ಕೃಷಿ ಭೂಮಿಯಲ್ಲಿ ಕೆಲವು ಮೂಲಭೂತ ಬದಲಾವಣೆಗಳನ್ನು ನಾವು ಮಾಡ್ತಾ ಬರ್ತೀವಿ. ವಿ ಮೇಕ್ ಫಂಡಮೆಂಟಲ್ ಚೇಂಜಸ್ ಟು ದ ಫಾರ್ಮ್ ಲ್ಯಾಂಡ್, mainly the soil and the microbes in the soil, and we also create what is called biodiversity. How do we handle these things? What is the soil, what's our soil, what is its properties, and how do we enhance the health of the soil, and how do we create biodiversity in our farm. These are all the salient features or the characteristics of an organic farm or a natural farm. So ನಾವು ಈ ಜೀವ ವೈವಿಧ್ಯತೆ ಮತ್ತು ನಮ್ಮ ಕೃಷಿ ಭೂಮಿಯ ಗುಣಧರ್ಮಗಳು, ಗುಣಲಕ್ಷಣಗಳು ಯಾವುದಿರಬೇಕು, ಆ ಒಂದು ಹಂತದವರೆಗೆ ನಾವು ಹೇಗೆ ತಗೊಂಡು ಹೋಗಬೇಕು, ಅದನ್ನು ನಾವು ಗಮನಿಸ್ತಾ ಹೋಗೋಣ. ಹಲೋ, ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ, ಮುಂದುವರಿಬಹುದು. ಹಲೋ,
ಕೇಳಿಸ್ತಾ ಇದೆ ಸರ್. ಹಾಂ ಸರಿ. ಕೇಳಿಸ್ತಾ ಇದೆ. ಆಡಿಬಲ್ ಇಲ್ಲ. Anything, ಕೇಳಿಸ್ತಾ ಇದೆ. any technical problem from your side or from my side? I don't know. I think it's your side. Sir, please check, sir. Check your speaker settings. Maybe you can increase your speaker volume. Yeah, others are able to hear, I think. ಉಳಿದವ್ರಿಗೆಲ್ಲ ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ. ಕೇಳಿಸ್ತಾ ಇದೆ ಸರ್. ಓಕೆ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಈಗ ಚಿಕ್ಕದಾಗಿ ಒಂದು 2-3 ಮಿನಿಟ್ಸಲ್ಲಿ 8:40 2-3 ಮಿನಿಟ್ಸಲ್ಲಿ ಸ್ವಲ್ಪ ಇದನ್ನು ಕವರ್ ಮಾಡಿಬಿಡ್ತೀನಿ. ಇದನ್ನು ನಾನು ಒಂದು ವಿಡಿಯೋದಲ್ಲೂ ಡೀಟೇಲಾಗಿ ಹೇಳಿದ್ದೀನಿ, ವಿವರ ಇನ್ಫೋ ವಾಹಿನಿನಲ್ಲಿ 2 ಭಾಷೆನಲ್ಲಿದೆ. ನಮ್ಮ ಕೃಷಿ ನಡೆದು ಬಂದ ದಾರಿ, ಹೌ ದಿ ಫಾರ್ಮಿಂಗ್ ಪ್ರಾಕ್ಟೀಸಸ್ ಆರ್ ಮ್ಯಾನೇಜ್ಡ್ ಇನ್ ಅವರ್ ಕಂಟ್ರಿ. ಐ ಹ್ಯಾವ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 parts. One, before 1857. Why 1857? That is our first war of independence. That is the reference. 1857 ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ನಾವೇನು ಕರಿತೀವಿ ನಮ್ಮ ಚರಿತ್ರೆಯಲ್ಲಿ. ಅವತ್ತು ನಮ್ಮ ಕೃಷಿ ಹೇಗಿತ್ತು? ಅವತ್ತು ನಮ್ಮ ಕೃಷಿನಲ್ಲಿ ನಾವು ಆಹಾರ ಮಾತ್ರ ಬೆಳೀತಾ ಇದ್ವಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಮಾತ್ರ ಉಪಯೋಗಿಸ್ತಾ ಇದ್ವಿ. ಅವರ್ ancestral farmers were growing only food and food products and they are using natural resources. Then what happens? Our rulers, the Britishers, so they insisted on our farmers to grow raw material for the industry because they have set up an industries both in India as well as in their ಸರ್ continent. ಒಂದ್ ನಿಮಿಷ ಅವರು ಮ್ಯೂಟಲ್ ಹೋದ್ರೆ ಸರಿಯಾಗಿರುತ್ತೆ. ಹಾಸನ್ ರಂಗಸ್ವಾಮಿ ಅಂತ ಯಾವುದೋ ಒಂದಿದೆ ಇದಾರೆ ನೋಡಿ, ಅವರೊಬ್ರು ಮ್ಯೂಟಲ್ ಇಲ್ಲ, ಅವರು ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಇಲ್ಲಿ. ಹಾಸನ್ ರಂಗಸ್ವಾಮಿ ಮಂಜುನಾಥ್ ನಾನೇ ಮೇಡಮ್. ನಾನು ಮ್ಯೂಟ್ ಆದ್ರೆ ಹೇಗೆ? ಅಯ್ಯೋ ಸಾರಿ ಅದೇನೋ ಬೇರೆ ಶಬ್ದ ಕೇಳಿಸ್ತಾ ಇತ್ತು. ಸಾರಿ ಸರ್. ಹಾ, ಮುಂದುವರಿಬೋದಾ? Can I continue? yes please. Sorry, thank you. So on the second stage, our rulers, the Britishers, asked our farmers to grow raw material for their industry and also food products. So the farming practices have changed once we comes under the colonial rule. ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ರೈತರಿಗೆ ಆಹಾರದ ಬೆಳೆಗಳ ಜೊತೆ ಕಚ್ಚಾ ವಸ್ತುಗಳು, ಕೈಗಾರಿಕೆಯ ಕಚ್ಚಾ ವಸ್ತುಗಳಾದಂತಹ ಹತ್ತಿ, ಸೆಣಬು, ಕಬ್ಬು ಇತ್ಯಾದಿಗಳನ್ನು ಬೆಳೀಲಿಕ್ಕೆ ಆದೇಶಿಸಲ್ಪಡ್ತು. ಹಾಗಾಗಿ ನಮ್ಮ ರೈತರು ಆಹಾರ ಮತ್ತು ಕೈಗಾರಿಕಾ ಕಚ್ಚಾ ವಸ್ತುಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಅವೆರಡನ್ನೂ ಸಹ ಅವರು ನೈಸರ್ಗಿಕ ಕೃಷಿಯಿಂದನೇ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡೇ ಬೆಳೀತಾ ಇದ್ದರು. 1965 ನಮಗೆ ಹಸಿರು ಕ್ರಾಂತಿ ಬಂತು. ನಮಗೆ ಆಹಾರ ಭದ್ರತೆ ಸಮಸ್ಯೆ ಇದೆ ಅಂತ ಹೇಳಿ ನಮ್ಮ ಸ್ವತಂತ್ರ ಭಾರತದ ಸರ್ಕಾರ ನಮ್ಮ ರೈತರಿಗೆ ನೀವು ಆಹಾರ ಜಾಸ್ತಿ ಉತ್ಪಾದನೆ ಮಾಡಿ, ಹಾಗಾಗಿ ರಾಸಾಯನಿಕವನ್ನು ಬಳಸಿ ಅಂತ ಹೇಳಿ ಹಸಿರು ಕ್ರಾಂತಿ ಎಂಬ ಒಂದು ಕಲ್ಪನೆಯಿಂದ ನಮ್ಮ ರೈತರ ಕೈಯಲ್ಲಿ ರಾಸಾಯನಿಕ ಒಳಸೂರಿಗಳನ್ನು ಕೊಟ್ಟರು. Post independence in the year 1965, the Green Revolution was introduced in India. The main reason given was there is a food scarcity. So Indian farmers are asked to grow more food using chemical inputs. But our farmers started using chemical inputs and growing food as well as raw material for industry. So that has changed. So then what happened today, as we look back, so we use chemical inputs to grow food as well as raw material, but our focus in growing food with diversification is not there. ನಾವು ಆಹಾರ ಬೆಳೆಗಳನ್ನು ಏನು ಬೆಳಿತೀವಿ ಇದರಲ್ಲಿ ವೈವಿಧ್ಯತೆಗಳಿಲ್ಲ. ಕೇವಲ ಗೋಧಿ ಅಥವಾ ಕೇವಲ ಭತ್ತ, ಕೇವಲ ಕಬ್ಬು ಇದನ್ನು ನಾವು ಮೆಜಾರಿಟಿಗೆ ಬೆಳೀತಾ ಇದ್ದೀವಿ. ಅದನ್ನು ರಾಸಾಯನಿಕ ಕೃಷಿಯಿಂದನೇ ಬೆಳೀತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ರಾಸಾಯನಿಕ ಕೃಷಿಯಿಂದ ಉತ್ಪತ್ತಿ ಮಾಡಿದಂಥ ಆಹಾರಗಳು ನಮಗೆ ನಮ್ಮ ಆರೋಗ್ಯಕ್ಕೆ ಮಾರಕವಾಗಿದೆ. ಹಾಗಾಗಿ 2025 ಈ ಕಾಲಮಾನದಲ್ಲಿ ನಾವು ಈಗ ನೈಸರ್ಗಿಕ ಕೃಷಿ ಕಡೆ ಹೋಗಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ನಿಂತಿದೆ. ಸೊ ವಾಟ್ ನೆಕ್ಸ್ಟ್ ಈಸ್ ದ ನ್ಯಾಚುರಲ್ ಫಾರ್ಮಿಂಗ್ ಈಸ್ ದ ಓನ್ಲಿ ವೇ ಅಹೆಡ್ ಇನ್ ಫ್ರಂಟ್ ಆಫ್ ಅಸ್. ರಾಸಾಯನಿಕ ಕೃಷಿಯ ಪರಿಣಾಮಗಳು ಅದು ನಮ್ಮ ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಮತ್ತು ಪ್ರಕೃತಿಯ ಮೇಲೆ ಯಾವ ರೀತಿ ಬೀರಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ದಿ ಎಫೆಕ್ಟ್ ಆಫ್ ಕೆಮಿಕಲ್ ಫಾರ್ಮಿಂಗ್, ಇಟ್ ಹ್ಯಾಸ್ ಪೊಲ್ಯೂಟೆಡ್ ಅವರ್ ಏರ್, ವಾಟರ್ ಆ್ಯಂಡ್ ಸಾಯಿಲ್. ನೀರು, ಮಣ್ಣು ಮತ್ತು ಗಾಳಿ ಎಲ್ಲವನ್ನೂ ನಾವು ಕುಲುಷಿತಗೊಳಿಸ್ಕೊಂಡಿದ್ದೀವಿ. ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿದೆ, ಮಣ್ಣಿನ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿದೆ. ಸೊ ದರ್ ಈಸ್ ಅ ರಿಡಕ್ಷನ್ ಇನ್ ಅವರ್ ಇಮ್ಯುನಿಟಿ. ಇಟ್ಸ್ ಹ್ಯಾಪನ್ ಫ್ರಮ್ ದ ಸಾಯಿಲ್ and then to the plants and now to us, the animals. All this because we use hazardous chemical inputs and spoiling our food. ನೀವು ಯಾವುದೋ ಒಂದರಲ್ಲಿ ನೋಡಿದರೆ ಅಂತ ಕಾಣುತ್ತೆ,
ಪ್ರಪಂಚದಲ್ಲಿ ಯಾವುದಾದ್ರು ಒಂದು ಜೀವಿ ತಾನು ತಿನ್ನೋ ಆಹಾರಕ್ಕೆ ತನಗೆ ಗೊತ್ತಿದ್ದು ವಿಷವನ್ನು ಹಾಕ್ಕೊಂಡು ತಿನ್ನುವಂಥ ಒಂದು ಪ್ರಾಣಿ ಇದ್ದರೆ ಅದು ಮಾನವ ಅಂತ ನಾವು ಯಾವುದೋ ಒಂದರಲ್ಲಿ ಓದಿದ್ವಿ. ಅಂದರೆ ನಮ್ಮ ಆಹಾರಕ್ಕೆ ನಾವು ವಿಷ ಹಾಕೊಂಡು ತಿಂತಾ ಇದ್ದೀವಿ. ಈ ಒಂದು ಪರಿಸ್ಥಿತಿಗೆ ನಾವು ಒತ್ತಡಲ್ಪಟ್ಟಿದ್ದೀವಿ. ಸೊ ವಿ ಆರ್ ದ ಓನ್ಲಿ ಅನಿಮಲ್ ಹೂ ಆ್ಯಡ್ ಪಾಯ್ಸನ್ಸ್ ಟು ಅವರ್ ಫುಡ್ ನೋಯಿಂಗ್ಲಿ ಇಟ್ ಈಸ್ ಹಜಾರ್ಡಸ್ ಟು ಅವರ್ ಹೆಲ್ತ್. ಈ ರಾಸಾಯನಿಕ ಕೃಷಿಯನ್ನು ಈ ರೀತಿ ಮಾಡ್ತಾ ಇರೋದ್ರಿಂದ ನಮ್ಮ ಒಳಸರಿಗಳ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ರೈತನಿಗೆ ಹಣಕಾಸಿನ ಒಂದು ಕೊರತೆ ಉಂಟಾಗ್ತಾ ಇದೆ. ಒಂದು ಸ್ವಾವಲಂಬನೆಯನ್ನು ಅವನು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದನ್ನು ನಾವೆಲ್ಲ ಕಡೆ ಗಮನಿಸ್ತಿದ್ದೀವಿ. ದಿ ಕಾಸ್ಟ್ ಆಫ್ ಇನ್ಪುಟ್ಸ್ ಆರ್ ಇನ್ಕ್ರೀಸಿಂಗ್ ಇಯರ್ ಆನ್ ಇಯರ್, ದೇರ್ ಬೈ ದ ಪ್ರೊಡಕ್ಷನ್ ಕಾಸ್ಟ್ ಈಸ್ ಗೋಯಿಂಗ್ ಅಪ್ and thereby the farmers are always under debt. This is what the contribution of chemical farming on our farming community. ಹಾಗಾದರೆ ನಾವೇನು ಮಾಡಬೇಕು? ವಾಟ್ ವಿ ಆರ್ ಸಪೋಸ್ ಟು ಡೂ? ನಾವು ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ತಗೋಬೇಕಾಗಿದೆ. ವಿ ಹ್ಯಾವ್ ಟು ರೀಜನರೇಟಿವ್ ಅಗ್ರಿಕಲ್ಚರ್. ಎಲ್ಲವನ್ನು ನಾವು ಮತ್ತೆ ಸೃಷ್ಟಿ ಮಾಡ್ಕೋಬೇಕಾಗಿದೆ. ನಮ್ಮ ಮಣ್ಣನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಗಾಳಿ ನೀರಿನ ಕಲುಷಿತವನ್ನು ಕಮ್ಮಿ ಮಾಡ್ಕೋಬೇಕಾಗಿದೆ. ಗುಣಮಟ್ಟದ ಆಹಾರವನ್ನು ಬೆಳ್ಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕಾಗಿದೆ. ನಮ್ಮ ಸಾವಯವ ಕೃಷಿಕರ ಮುಂದೆ ಈ ಗುರಿಗಳು ನಮ್ಮ ಮುಂದೆ ಇದೆ. ನಾವು ವಿ ಹ್ಯಾವ್ ಟು ರಿಸ್ಟೋರ್ ಆ್ಯಂಡ್ ರೀಜನರೇಟ್ ಅವರ್ ರಿಸೋರ್ಸಸ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಸಮ್ಹೌ ಎನ್ಶೋರ್ ದ್ಯಾಟ್ ಅವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಶುಡ್ ರೆಡ್ಯೂಸ್. ಫಾರ್ ದ್ಯಾಟ್ ಅವರ್ ಇನ್ಪುಟ್ಸ್ ವಾಟ್ ವಿ ಯೂಸ್ ಇನ್ ಅವರ್ ನ್ಯಾಚುರಲ್ ಫಾರ್ಮಿಂಗ್ ಹ್ಯಾಸ್ ಟು ಬಿ ಲುಕ್ಡ್ ಅಟ್ ಎವ್ರಿ ಟೈಮ್ ಆ್ಯಂಡ್ ವಿ ಶುಡ್ ಆಪ್ಟಿಮೈಸ್ ಅವರ್ ಪರ್ಚೇಸಸ್, ಅವರ್ ಇನ್ಪುಟ್ಸ್ ಫಾರ್ ಫಾರ್ಮಿಂಗ್. ಸೊ ನಮ್ಮ ಉತ್ಪಾದನಾ ವೆಚ್ಚವನ್ನು ಕಮ್ಮಿ ಮಾಡ್ಕೋಬೇಕಾಗಿದೆ. ಒಳಸುರಿಗಳ ವೆಚ್ಚವನ್ನು ಕಮ್ಮಿ ಮಾಡ್ಕೋಬೇಕಾಗಿದೆ. ಪ್ರತಿ ಸಲ ನಾವು ಯಾವುದೇ ಒಳಸುರಿ ತಂದು ನಮ್ಮ ಮಣ್ಣಿಗೆ ಅಥವಾ ನಮ್ಮ ಬೆಳೆಗೆ ನಾವು ಕೊಡುವಾಗ ಯೋಚನೆ ಮಾಡಿ ಆ ಒಳಸುರಿಗಳನ್ನು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕಡೆ ನಾವು ಗಮನ ಕೊಡಬೇಕಾಗಿದೆ. ಸೊ ವಿ ಕಂಟಿನ್ಯೂ ಟು ಡೂ ದ್ಯಾಟ್. ಸ್ನೇಹಿತರೆ, ಸೊ ಮೊದಲನೇ ನಾವು ನೈಸರ್ಗಿಕ ಕೃಷಿಗೆ ಬಂದಾಗ ನಾವು ಏನನ್ನು ಪ್ರಿಪೇರ್ ಮಾಡ್ಕೋಬೇಕು, ಏನನ್ನು ಗಮನಿಸ್ಕೋಬೇಕು ಅನ್ನೋದು ಮೊದಲನೇ ಪಾಯಿಂಟ್ ಬರುತ್ತೆ. how do we prepare to start our journey in chemical free natural farming? There are natural resources available in our farmland, around the farmland, that we should consider and look at it. The vital, very important natural resource is rainwater. Rains everywhere, including our farm. So we should be able to understand and store, harvest and store the rainwater in our farming practices. ರೈತನಿಗೆ ನೀರು ಅತಿ ಮುಖ್ಯ. ಮಳೆಯ ನೀರು ಅತ್ಯಮೂಲ್ಯವಾದಂಥ ಒಂದು ಪರಿಸರದ ಕೊಡುಗೆ. ಮಳೆ ನೀರನ್ನು ನಾವು ಹೇಗೆ ಹಿಡಿದಿಟ್ಕೋಬೇಕು, ಅದನ್ನು ಹೇಗೆ ಸ್ಟೋರ್ ಮಾಡ್ಕೋಬೇಕು ಮತ್ತು ಮಳೆ ನೀರಿನಿಂದ ನಮ್ಮ ಅಂತರ್ಜಲವನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ಅನ್ನೋದನ್ನು ಗಮನ ಕೊಡಬೇಕು. ನೈಸರ್ಗಿಕ ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಮಳೆ ನೀರು ನಮ್ಮ ಪ್ರಥಮ ಆದ್ಯತೆ ಆಗಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಶುಡ್ ಬಿ ದ ಫಸ್ಟ್ ಪ್ರಯಾರಿಟಿ ಫಾರ್ ಆಲ್ ದ ಫಾರ್ಮರ್ಸ್, ಇರ್ರೆಸ್ಪೆಕ್ಟಿವ್ ಯು ಆರ್ ಎ ಕೆಮಿಕಲ್ ಫಾರ್ಮರ್ ಆರ್ ಎ ನಾನ್ ಕೆಮಿಕಲ್ ಫಾರ್ಮರ್. ಎರಡನೇ ಮುಖ್ಯವಾದಂತಹ ಸಂಪನ್ಮೂಲ ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣು, ಟಾಪ್ ಸಾಯಿಲ್ ಅಂತ ಹೇಳ್ತೀವಿ. ಈ ಮೇಲ್ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳು ಮನೆ ಮಾಡಿರ್ತವೆ, ವಾಸ ಮಾಡ್ತಿರ್ತವೆ. ಅವು ಸಸ್ಯಗಳ ಬೆಳವಣಿಗೆಗೆ, ಸಸ್ಯಗಳು ಆರೋಗ್ಯವಾಗಿ ಬೆಳೀಲಿಕ್ಕೆ ಕೊಡುಗೆ ಕೊಡ್ತಾ ಇರ್ತವೆ. ಹಾಗಾಗಿ ಕೃಷಿಯಲ್ಲಿ ಮೇಲ್ಮಣ್ಣಿನ ರಕ್ಷಣೆ, ಮೇಲ್ಮಣ್ಣಿನ ಆರೋಗ್ಯ ಕಾಪಾಡುವುದು, ಕೃಷಿಯ ಮೇಲ್ಮಣ್ಣಿನಲ್ಲಿ ವಾಸ ಮಾಡತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಆಹಾರ ಮತ್ತು ವಸತಿ, ಫುಡ್ ಆ್ಯಂಡ್ ಶೆಲ್ಟರ್ ಅನ್ನು ಒದಗಿಸುವುದು ಮತ್ತು ಅವುಗಳಿಗೆ ಬೇಕಾದಂಥ ಒಂದು ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವುದು ನೈಸರ್ಗಿಕ ಕೃಷಿಕನ ಮತ್ತೊಂದು ಜವಾಬ್ದಾರಿ. ಸೊ ದ ಟಾಪ್ ಸಾಯಿಲ್ ಈಸ್ ಎ ಕ್ರಿಟಿಕಲ್ ರಿಸೋರ್ಸ್ ಇನ್ ನ್ಯಾಚುರಲ್ ಫಾರ್ಮಿಂಗ್. ವಿ ಹ್ಯಾವ್ ಟು ಲುಕ್ ಅಟ್ ಅವರ್ ಟಾಪ್ ಸಾಯಿಲ್. We should not damage our topsoil. We should not allow our topsoil to be eroded due to wind or water, and we should not add any hazardous chemicals to the topsoil. We should not unnecessarily use heavy equipments and compact the topsoil. ಉಳುಮೆ ಮಾಡೋದನ್ನು ಕಮ್ಮಿ ಮಾಡಬೇಕು. ಮಣ್ಣಿನ ಒಂದು ಗಟ್ಟಿತನವನ್ನು ಹೋಗಲಾಡಿಸಬೇಕು, ಗಟ್ಟಿತನ ತಂದಿಡಬಾರ್ದು. ಇದು ನಮ್ಮ ಎರಡನೇ ಪ್ರಾಕೃತಿಕ ಸಂಪನ್ಮೂಲ. ಮುಂದಿನದು ಗಿಡಮರಗಳು. ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡಮರಗಳು ನಮ್ಮ ನೈಸರ್ಗಿಕ ಕೃಷಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತವೆ. ಗಿಡಮರಗಳಿಲ್ಲದೆ ನಾವು ಕೃಷಿನ ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲ. ನಾವು ಕೃಷಿಕರಾಗಿ ಮೊದಲನೇ ಹೆಜ್ಜೆ ಇಟ್ಟಾಗ ನಮ್ಮ ಗಮನ ಏನಿದ್ರೂ ಗಿಡಮರಗಳನ್ನು ನೆಡುವುದರಲ್ಲಿ, ಕಾಪಾಡುವುದರಲ್ಲಿ, ಬೆಳೆಸುವುದರಲ್ಲಿ ಇರಬೇಕು. ನಾವು ಕೃಷಿ ಭೂಮಿಯಲ್ಲಿ ಸಾಕಷ್ಟು ಗಿಡಮರಗಳನ್ನು ಬೆಳೆಸಲಿಕ್ಕೆ ನಾವು ಯೋಚನೆ ಮಾಡಬೇಕು ಮತ್ತು ಯೋಜನೆಗಳನ್ನು ಹಾಕೋಬೇಕು.
ನಾವು ಗಿಡ ಅಥವಾ ಮರವನ್ನು ಕತ್ತರಿಸುವುದು, ಬೇರು ಸಹಿತ ಕಿತ್ತೆಸೆಯುವುದು ನಮ್ಮ ಆದ್ಯತೆ ಆಗಲೇಬಾರದು. ಮನಸ್ಸಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ನ್ಯಾಚುರಲ್ ಫಾರ್ಮಿಂಗ್. Trees plays a very important role. They contribute towards biodiversity. Without trees, you can't think of doing natural farming. As a natural farmer, when you're looking at tree as your natural resources, please plan and execute those aspects which helps in growing more plants and trees. Wherever possible, let us start growing trees and create what is called biodiversity buffer zones, and also we call it as agroforestry or a food forestry. So some portion of our land has to be dedicated in growing these kind of trees, which in turn contributes our natural farming. These are all the vital natural resources. ಈ ಪ್ರಾಕೃತಿಕ ಸಂಪನ್ಮೂಲಗಳಾದಂಥ ಮಳೆಯ ನೀರು, ಮೇಲ್ಮಣ್ಣು, ಗಿಡಮರಗಳು, ಇವು ನಮ್ಮ ಭೂಮಿಯಲ್ಲಿ ಏನಿದೆ ಅದನ್ನು ನಾವು ಜೋಪಾನ ಮಾಡ್ಕೋಬೇಕು ಮತ್ತು ಈ ಸಂಪನ್ಮೂಲಗಳನ್ನು ಪುನರುತ್ಥಾನ ಮಾಡಬೇಕು. ಅದನ್ನು ನಾವು ಪುನರುತ್ಥಾನ ಕೃಷಿ, ರೀಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಆ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ. ಸ್ನೇಹಿತರೆ, ನೈಸರ್ಗಿಕ ಕೃಷಿಯ ಮುಖ್ಯ ಲಕ್ಷಣ ವೈವಿಧ್ಯತೆ. ನೇಚರ್ ಆಲ್ವೇಸ್ ಸಪೋರ್ಟ್ಸ್ ಎಕ್ಸ್ಪೆಕ್ಟ್ಸ್ ಡೈವರ್ಸಿಟಿ. ವೈವಿಧ್ಯತೆ ಇಲ್ಲದೆ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಈ ವೈವಿಧ್ಯತೆಗಳನ್ನು ಗಮನಿಸಬೇಕು, ವೈವಿಧ್ಯತೆಯನ್ನು ಸೃಷ್ಟಿ ಮಾಡಬೇಕು ಮತ್ತು ವೈವಿಧ್ಯತೆಯನ್ನು ಕಾಪಾಡಬೇಕು. ವಿ ಹ್ಯಾವ್ ಟು ಅಬ್ಸರ್ವ್, ಮೇಂಟೈನ್ ಆ್ಯಂಡ್ grow diversity in our natural farming practices. When I talk about diversity, friends, I have listed about 5 items. One is the microbial diversity, which will be there on our topsoil. Second one is our crop diversity. We will not do monocropping. We always do multi-cropping, multi-layered. So that is the second diversity in our crops. Third one is weed diversity, very important aspect. We should not look at eradicating the weed. We should encourage weeds to grow in our farm, and we should create diversity on weeds. As already there is a say, weeds are wanted plants but in unwanted place. So we have to maintain weed diversity or ensure our weed management strategy should also bring diversity. Next is the tree diversity. We have to grow different types of trees of different heights, different species at different locations. So tree diversity only create biodiversity or microclimate. This microclimate is very critical for natural farming. Under the present, ಸುಜಯ್ ಯಾರು ನೋಡ್ತೀರಾ? ಸರ್, ಅದು ಸುಜಯ್ ಅವ್ರದ್ದು ಒಂದಿದೆ, ಮತ್ತೆ ಇನ್ನೊಬ್ರು ಯಾರೋ ಮ್ಯೂಟಲ್ ಇಲ್ಲ, ಅದರಿಂದ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಸುಜಯ್ ಆರ್ಗನೈಸರ್, ಅವರು ಡಿಸ್ಟರ್ಬ್ ಮಾಡಲ್ಲ. ಓಕೆ ಓಕೆ ಸರ್, ಎಲ್ರಿಗೂ ಮ್ಯೂಟ್ ಮಾಡ್ಬಿಡಿ, ಡಿಫಾಲ್ಟ್ ಮ್ಯೂಟ್ ಮಾಡ್ಬಿಡಿ ಎಲ್ರಿಗೂ. ಸುಜಯ್, can you do that? ಕಸ್ತೂರ್ ಗುಂಡಪ್ಪ ಅವರು ಬಾಳನಾಶ್. Okay. Yes, sir. Sujay, kindly mute all the request other than myself. ಸೊ ಮಿತ್ರರೇ, ವೈವಿಧ್ಯತೆ ಬಹಳ ಮುಖ್ಯ. ನೈಸರ್ಗಿಕ ಕೃಷಿಯಲ್ಲಿ ವೈವಿಧ್ಯತೆ ಬಹಳ ಮುಖ್ಯ. ಎಲ್ಲೆಲ್ಲಿ ವೈವಿಧ್ಯತೆಯನ್ನು ತರಬಹುದು ನಾವು ಗಮನಿಸಿ. ಒಂದು ಮೈಕ್ರೋಬಿಯಲ್ ಸೂಕ್ಷ್ಮಜೀವಿಗಳಲ್ಲಿ ವೈವಿಧ್ಯತೆ, ನಾವು ಬೆಳೆಯತಕ್ಕಂಥ ಬೆಳೆಗಳಲ್ಲಿ ವೈವಿಧ್ಯತೆ, ಮತ್ತು ಕಳೆಯಲ್ಲಿ ವೈವಿಧ್ಯತೆ ಬಹಳ ಮುಖ್ಯವಾದ ಸಬ್ಜೆಕ್ಟು. ನಾನು ಮೋಸ್ಟ್ಲಿ ಈ ವೀಡ್ ಡೈವರ್ಸಿಟಿ, ಕಳೆ ವೈವಿಧ್ಯತೆ ಬಗ್ಗೆ ಇನ್ನೊಂದ್ಸಲ ನಿಧಾನಕ್ಕೆ ಸ್ವಲ್ಪ ಡೀಟೇಲಾಗಿ ಮಾತಾಡೋಣ. ಸೊ ಅದನ್ನು ನನ್ನ 2 ತೋಟಗಳಲ್ಲಿ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ತೋಟದಲ್ಲಿ ಅದಾಗಲಿ ಅಂತ ಅಪೇಕ್ಷೆ ಪಡ್ತೀನಿ. ಕಳೆ ನಮ್ಮ ಮಿತ್ರ ಸಸ್ಯವಾಗಬೇಕು, ಅದನ್ನು ನಾವು ವಿರೋಧ ಮಾಡಬಾರ್ದು, ಅದನ್ನು ಶತ್ರು ಥರ ನೋಡಬಾರ್ದು. ಸೊ ವೀಡ್ ಡೈವರ್ಸಿಟಿ ಅದ್ರ ಬಗ್ಗೆ ಹೇಳೋಣ. ಮತ್ತು ಗಿಡಮರಗಳಲ್ಲಿ ವೈವಿಧ್ಯತೆ ಮತ್ತು ಜೈವಿಕ ವೈವಿಧ್ಯತೆ ಅಥವಾ ಸೂಕ್ಷ್ಮ ಪರ್ಯಾವರಣ, ಇದೆಲ್ಲವನ್ನು ನಾವು ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಾವು ಮಾಡಿಕೊಳ್ಳೇಬೇಕಾಗುತ್ತೆ. ಇದೆಲ್ಲ ಒಂದು ದಿನದಲ್ಲಿ ಆಗತಕ್ಕಂಥ ಕೆಲಸಗಳಲ್ಲ. ಇದಕ್ಕೆ ತನ್ನದೇ ಆದಂಥ ಸಮಯ ಬೇಕಾಗುತ್ತೆ. ಬಟ್ ನಮ್ಮ ಯೋಚನೆ ಮತ್ತು ಯೋಜನೆಗಳು ಈ ವೈವಿಧ್ಯತೆಗಳನ್ನು ಸೃಷ್ಟಿ ಮಾಡೋದ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಯಾವ ಕೃಷಿಕ, ನೈಸರ್ಗಿಕ ಕೃಷಿಕ ಈ ರೀತಿ ವೈವಿಧ್ಯತೆಗಳನ್ನು ಅಳವಡಿಸ್ಕೊತಾ ಬರ್ತಾನೋ, ಹಂತವಾಗಿ ಅವನ ಮಣ್ಣು ಆರೋಗ್ಯವಾಗುತ್ತೆ, ಅವನ ಗಿಡ ಆರೋಗ್ಯವಾಗಿರುತ್ತೆ, ಅವನ ಬೆಳೆ ಆರೋಗ್ಯವಾಗಿರುತ್ತೆ, ಮತ್ತು ಆ ಬೆಳೆಯಿಂದ ನಾವು ಬೆಳೀತಕ್ಕಂಥ ಆಹಾರ ಉತ್ಕೃಷ್ಟವಾಗಿರುತ್ತೆ. ಅದನ್ನು ಉಪಯೋಗಿಸಿದಂಥ ನಾವು ಆರೋಗ್ಯವಾಗಿರ್ತೀವಿ. ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ವೈವಿಧ್ಯತೆ ಕಡೆ ಗಮನ ಕೊಡಿ.
ನಮ್ಮ ತೋಟದಲ್ಲಿ, ನಮ್ಮ ಕೃಷಿ ಭೂಮಿಯಲ್ಲಿ ಸಾಕಷ್ಟು ವೈವಿಧ್ಯತೆಗಳನ್ನು ನಾವು ಗಮನಿಸ್ತಾ ಬರೋಣ. ಮಿತ್ರರೇ, ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳೇನಿದೆ, ಮಳೆ ನೀರು, ಮೇಲ್ಮಣ್ಣು, ಗಿಡಮರಗಳು, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು, ಇದೆಲ್ಲ ನಮಗೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂತಹ ಒಂದು ಸಂಪನ್ಮೂಲಗಳು. ಇದನ್ನು ನಾವು ಹೇಗೆ ಉಪಯೋಗಿಸ್ಕೋಬೋದು ನಮ್ಮ ಕೃಷಿನಲ್ಲಿ ನೋಡ್ತಾ ಬರೋಣ. ಈ ಪಿಕ್ಚರ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಫಾರ್ಮ್ ಅಂತ ಅಂದ್ಕೊಳ್ಳೋಣ. ಈ ಫಾರ್ಮಲ್ಲಿ ನಮಗೆ ಮಳೆ ನೀರು ಯಾವುದೋ ಒಂದು ಎತ್ತರದ ಭಾಗದಿಂದ ನಮ್ಮ ಕೃಷಿ ಭೂಮಿಗೆ ಬರ್ತಾ ಇರುತ್ತೆ. ಈ ನೀರಿಗೆ ಒಂದು ಪ್ರವೇಶವನ್ನು ಮಾರ್ಗವನ್ನು ಕೊಡಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ ಎ ವೆರಿ ಕ್ಲಿಯರ್ ಎಂಟ್ರಿ ಪಾಯಿಂಟ್ ಫಾರ್ ದ ರೈನ್ ವಾಟರ್ ಟು ಕಮ್ ಇನ್ ಟು ಅವರ್ ಫಾರ್ಮ್. If our farm has got an adjacent land which is of higher elevation, due to gravity, the rainwater will enter into our farm. We should not allow the rainwater to enter everywhere or wherever it can. We have to create structures in such a way the rainwater enters into our farmland only on specified locations. ಮಳೆ ನೀರನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಆಗಮನ ಮಾಡ್ಕೋಬೇಕು. ಎಲ್ಲ ಕಡೆ ನುಗ್ಗಿ ನಮ್ಮ ಮಣ್ಣನ್ನು ಹಾಳು ಮಾಡಬಾರ್ದು. ಇದಕ್ಕೆ ನಾವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಕೃಷಿ ಭೂಮಿಯ ಯಾವುದೇ ದಿಕ್ಕಲ್ಲಿ ಉನ್ನತವಾದ ಜಾಗ ಇದೆಯೋ, ಎತ್ತರ ಜಾಗ ಇದೆಯೋ, ಅಲ್ಲಿ ನಮ್ಮ ಹದ್ದು ಬಸ್ತಿನ, ನಮ್ಮ ಬೇಲಿಯ ಉದ್ದಕ್ಕೂ ಒಂದು ಸಣ್ಣದ ಒಂದು ಟ್ರೆಂಚನ್ನ ನಿರ್ಮಾಣ ಮಾಡ್ಕೋಬೇಕು. 1.5 ಅಡಿ ಟ್ರೆಂಚ್ ನಿರ್ಮಾಣ ಮಾಡಿಕೊಂಡು ನೀರೆಲ್ಲ ಆ ಟ್ರೆಂಚಿಗೆ ಬೀಳೋ ಥರ ಮಾಡಿಕೊಂಡು, ಆ ಟ್ರೆಂಚಿನಿಂದ ನಾವು ಮತ್ತೆ ಎಲ್ಲಿ ನಮ್ಮ ಕೃಷಿ ಭೂಮಿಯ ಒಂದು ತಳಮಟ್ಟ, ದ ಲೋಯೆಸ್ಟ್ ಪಾರ್ಟ್ ಆಫ್ ಅವರ್ ಲ್ಯಾಂಡ್, ಅಲ್ಲಿ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಆ ಮಳೆ ನೀರು ಈ ಟ್ರೆಂಚ್ಗಳ ಮುಖಾಂತರ ಕೃಷಿ ಹೊಂಡದಲ್ಲಿ ಸಂಗ್ರಹ ಆಗೋ ಥರ ಮಾಡ್ಕೋಬೇಕು. ಇದು ಭಾಳ ಮುಖ್ಯ. ನಮ್ಮ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂಥ ಇಳಿಜಾರುಗಳನ್ನು ಗಮನಿಸಬೇಕು. ಕೆಲವು ಉತ್ತರ ದಕ್ಷಿಣ ಇಳಿಜಾರು ಇರುತ್ತೆ, ಕೆಲವು ಪೂರ್ವ ಪಶ್ಚಿಮ ಇಳಿಜಾರುಗಳಿರುತ್ತೆ. ಈ ಇಳಿಜಾರಿಗೆ ಅನುಗುಣವಾಗಿ ಈ ಟ್ರೆಂಚ್ಗಳನ್ನು ನಿರ್ಮಾಣ ಮಾಡ್ಕೋಬೇಕು ಮತ್ತು ಅಡ್ಡ ಬದುಗಳನ್ನು ಸಹ ಹಾಕೋಬೇಕು. ಹಾಗೆ ಮಾಡೋದ್ರಿಂದ ನಾವು ಮಳೆ ನೀರು ರಭಸವಾಗಿ ಬಂದು ಮೇಲ್ಮಣ್ಣನ್ನು ಕೊಚ್ಕೊಂಡು ಹೋಗೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ನಿರ್ಮಿಸ್ಬೋದು. ಫ್ರೆಂಡ್ಸ್, rainwater management is very critical. We should allow the rainwater to enter in specific points, not everywhere. We should create trenches like this such that the rainwater enters into our farm, flows only on the trenches, supported by bunds. We need to create this kind of bunds against the slope. In any farmland, one can find two types of slopes on either directions. Some slope will be on the north-south slope, for which you have to create east-west bunds, 90 degree against the slope, and some farm will have east-west slope, for which you have to create a north-south bund. These bunds also helps to reduce the intensity of rainwater flowing inside the farm. And when you create bunds like this, in one of these corners, what I have shown here, we have to create an exit path. So water gets collected into the highest block, and it goes to the next lower block through this exit paths. We have to create predefined exit path like this, such that water can only follow this path, should not breach our bund. ನಮ್ಮ ಕೃಷಿ ಭೂಮಿಯಲ್ಲಿ ಈ ರೀತಿ ಅಡ್ಡಬದುಗಳನ್ನು ನಿರ್ಮಿಸಿಕೊಂಡು ಆ ಭೂಮಿಯ ಆ ಒಂದು ಕ್ಷೇತ್ರದ ತಗ್ಗಿನ ಮೂಲೆಯಲ್ಲಿ ಈ ರೀತಿ ಒಂದು ಸಿಮೆಂಟ್ ಪೈಪಿನ ಕೊಳವೆಯನ್ನು ಜೋಡಿಸ್ಕೊಳ್ಳೋದ್ರಿಂದ ನಾವು ಎತ್ತರ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ನಮ್ಮ ತೋಟದ ಒಳಗಡೆ, ನಮ್ಮ ಭೂಮಿ ಒಳಗಡೆ ನೀರನ್ನು ಹರಿಲಿಕ್ಕೆ ಈ ರೀತಿ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಇದನ್ನು ಮಾಡೋದ್ರಿಂದ ಬದುಗಳು ಶಾಶ್ವತವಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಮತ್ತು ಎಲ್ಲ ಕಡೆಯಲ್ಲೂ ಮೇಲ್ಮಣ್ಣು ಕೊಚ್ಚಿ ಹರಿದು ಹೋಗೋದಿಲ್ಲ. ಸೊ ಕ್ರಿಯೇಷನ್ ಆಫ್ ಬಂಡ್ಸ್, ಕ್ರಿಯೇಷನ್ ಆಫ್ ಟ್ರೆಂಚಸ್, guiding the rainwater to flow in our farm and collect at the lower portion of the land called farm pond. ಇದು ಬಹಳ ಮುಖ್ಯವಾಗುತ್ತೆ. ಟ್ರೆಂಚ್ಗಳು ಮತ್ತು ಬದುಗಳ ನಿರ್ಮಾಣ. ಒಂದು ಸತಿ ನಾವು ಈ ಬದುಗಳನ್ನು ನಿರ್ಮಾಣ ಮಾಡಿದ ಮೇಲೆ ಆ ಬದುಗಳನ್ನು ಹಾಗೆ ಬಿಡಬಾರ್ದು. ಬದುವಿನಲ್ಲಿ ಮಣ್ಣನ್ನು ಹಿಡಿದಿಟ್ಕೊಳ್ತಕ್ಕಂಥ ಗಿಡಗಳನ್ನು ಬೆಳೆಯಬೇಕು. We need to grow soil binders on the new bunds which we create. There are many types of soil binders we use. So people use vetiver grass. We will use stylohemata for soil binder. We also grow lot of taproot plants all along these bunds like Liricidea etc. These taproot plants which grows all along this new bund formation help the bund will become stable and the bund can withstand the water flow against it. So we have to create bunds and grow all these kind of greens over the bunds. So these are the things we have to consider when we are preparing ourselves for natural farming with respect to ರೈನ್ ವಾಟರ್ ಮ್ಯಾನೇಜ್ಮೆಂಟ್. ಮಳೆ ನೀರನ್ನು ಹಿಡಿದಿಟ್ಕೊಳ್ಳುವಾಗ ಮತ್ತು ನಮ್ಮ ಕೃಷಿ ಭೂಮಿಯಲ್ಲಿ ಮಳೆ ನೀರು ಯಾವುದೇ ರೀತಿ ತೊಂದರೆ ಮಾಡ್ದಂಗೆ, ಅಂದರೆ ನಮ್ಮ ಮೇಲ್ಮಣ್ಣನ್ನು ಕೊಚ್ಕೊಂಡು ಹೋಗ್ದಂಗೆ ನೋಡ್ಕೊಳ್ಳೋಕ್ಕೆ ಈ ಜೋಡಣೆಗಳನ್ನು, ಟ್ರೆಂಚ್ಗಳು ಮತ್ತು ಬದುಗಳನ್ನು ಹಾಕ್ಕೋಬೇಕು. ಬದುಗಳ ಮೇಲೆ ಗಿಡ ಮರಗಳನ್ನು ಜೋಡಿಸ್ಕೋಬೇಕು. ಮತ್ತು ಕೊನೆಗೆ ಲೋಯೆಸ್ಟ್ ಪಾರ್ಟ್ ಆಫ್ ದ ಲ್ಯಾಂಡ್, ನಮ್ಮ ಭೂಮಿಯ
ತಳ ಪ್ರದೇಶದಲ್ಲಿ ಒಂದು ಕೃಷಿ ಹೊಂಡ ಥರ ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಣೆ ಮಾಡ್ಕೋಬೇಕು. ಅಷ್ಟೇ ಮುಖ್ಯ, ಅತಿ ಹೆಚ್ಚಾದ ನೀರು ಹೊರಗಡೆ ಹೋಗಲಿಕ್ಕೆ ಜಾಗ ಮಾಡಿಕೊಡ್ಬೇಕು. ಫ್ರೆಂಡ್ಸ್, ವಿ ಹ್ಯಾವ್ ಟು ಕ್ರಿಯೇಟ್ ಎಕ್ಸಿಟ್ ಪಾತ್ ಫಾರ್ ದಿ ಎಕ್ಸಸ್ ವಾಟರ್ ಟು ಗೋ ಔಟ್. ಆ್ಯಸ್ ವಿ ಸಿ ದಿ ಎಕ್ಸಸ್ ವಾಟರ್ ಫ್ರಮ್ ದ adjacent farm enter into our farm in a specific path, specific location. Similarly, we have to create exit path from our farm to a adjacent farm or a neighbor farm. This is very important. Once we create like a exit path like this, our neighboring farmer have less preparation. He don't have to worry about it. He just have to take the water from here and take it to his farm pond or wherever he want to store and rejuvenate his subsoil. ಈ ರೀತಿ ನಾವು ಮಳೆ ನೀರಿನ ಒಂದು ಹರಿವನ್ನು ನಾವಿಲ್ಲಿ ಜೋಡಿಸ್ಕೋಬೇಕು ಅನ್ನೋದನ್ನು ಈ ಇದರಲ್ಲಿ ನಾವು ಗಮನಿಸ್ಬೋದು. ಮತ್ತು ಈಗ ನಾವು ಕೃಷಿ ಜಮೀನಿಗೆ ಬಂದ್ವಿ, ಮಳೆ ನೀರಿಗೆ ಬಂದ್ವಿ, ಇಲ್ಲಿ ಏನೇನು ಮೂಲಭೂತ ಬದಲಾವಣೆಗಳನ್ನು ಮಾಡ್ಕೋತೀವಿ. ಸೊ ವಾಟ್ ಎವರ್ ವಿ ಡೂ ಇನ್ ಪ್ರಿಪೇರಿಂಗ್ ಅವರ್ ಲ್ಯಾಂಡ್ ವೆನ್ ವಿ ಸ್ಟಾರ್ಟ್ ಫಾರ್ಮಿಂಗ್, we have to give some importance to this key parameter. First vital parameter is preserve the top soil. ನಮ್ಮ ಮೇಲ್ಮಣ್ಣನ್ನು ನಾವೇ ಎತ್ತು ಹಾಕ್ತೀವಿ. ಬದು ಮಾಡಬೇಕು, ಲೆವೆಲ್ ಮಾಡಬೇಕು, ಗುಂಡಿ ಮುಚ್ಚಬೇಕು, ಗುಡ್ಡ ಕರಗಿಸ್ಬೇಕು. ಏನೇನೋ ನಮ್ಮ ಆ ಭೂಮಿ ನೋಡಿದ ತಕ್ಷಣ ನಮಗೆ ಟೆಂಪ್ಟೇಷನ್ ಶುರುವಾಗುತ್ತೆ. JCB ಅಥವಾ ಹಿಟಾಚಿಯವ್ರನ್ನ ಕರೆಸಿ ಎಲ್ಲ ಮಾಡೋಕ್ಕೆ ಹೋಗ್ತೀವಿ. ದಯವಿಟ್ಟು ಅದು ಯಾವುದು ಮಾಡಬೇಡಿ. ಮೇಲ್ಮಣ್ಣನ್ನು ಸ್ಥಳಪಲ್ಲಟ ಮಾಡ್ಕೋಬೇಡಿ. So don't displace your topsoil. Topsoils are very important. That's where the microbes are there. Those microbes which are native to that soil are already there. So what we do, we just move the topsoil to some other location, saying some landscaping reasons, and later we found that the soil which has been displaced, that area where the topsoil is displaced, don't have microbes. If the soil doesn't have microbes, how it supports our plants? Then we start inoculating microbes. We bring microbes from our external sources and we get into those cycles. They are time consuming, they are unproductive. So best part is don't allow your topsoil microbes to go away along with your soil. So ಮೇಲ್ಮಣ್ಣು ಬಹಳ ಮುಖ್ಯ, ಮೇಲ್ಮಣ್ಣಿಲಿರುವಂಥ ಸೂಕ್ಷ್ಮಜೀವಿಗಳು ಬಹಳ ಮುಖ್ಯ. ಹಾಗಾಗಿ ಮೇಲ್ಮಣ್ಣನ್ನು ತಗೊಂಡೋಗಿ ಮೂಲೆಗೆ ಹಾಕೋದು, ಹೊಸ ಜಾಗದಲ್ಲಿ ಗಿಡ ನೆಡೋದು, ಈ ವ್ಯರ್ಥ ಪ್ರಯತ್ನಗಳನ್ನು ಮಾಡೋದು ಬೇಡ. ಇದರಿಂದ ನಮ್ಮ ಕೃಷಿ ಇನ್ನೂ ನಮಗೆ ಹೊರೆಯಾಗಿ ಪರಿಣಮಿಸುತ್ತೆ. ಟ್ರೆಂಚಸ್ ಆ್ಯಂಡ್ ಬಂಡ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸ್ಕೋತೀವಿ. ಭಾಳ ಮುಖ್ಯ, ರಸ್ತೆಗಳನ್ನು ನಿರ್ಮಾಣ ಮಾಡ್ಕೋಬೇಕು. ನಮ್ಮ ಬೇಲಿಯ ಉದ್ದಕ್ಕೂ ಒಂದು ರಿಂಗ್ ರೋಡ್, ಪೆರಿಫೆರಲ್ ರೋಡ್ ಅಂತೀವಿ, ಅದನ್ನು ಮಾಡ್ಕೋಬೇಕು. ಮತ್ತು ಆ ರಿಂಗ್ ರೋಡನ್ನು ಎರಡು ತುದಿನ ಕನೆಕ್ಟ್ ಮಾಡಲಿಕ್ಕೆ ಇಂಟರ್ಲಿಂಕ್ ರೋಡ್ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಡಯಾಗ್ರಾಮಲ್ಲಿದೆ, ಅದನ್ನು ತೋರಿಸ್ತೀನಿ. ನಮ್ಮ MS ಫಾರಂ ಬನವತಿ ದೊಡ್ಡಬಳ್ಳಾಪುರ ಬಂದಂಥ ನಮ್ಮ ಕೃಷಿಕ ಮಿತ್ರರು ಇದನ್ನು ಗಮನಿಸಿದ್ದೀರಾ. ನಾನು ಇದನ್ನು ಮಾಡಿದ್ದೀನಿ 5 ತೋಟದಲ್ಲಿ, ಹಾಸನದಲ್ಲೂ ಮಾಡಿದ್ದೀನಿ. ಸೊ ಈ ಒಂದು ರಸ್ತೆ ನಿರ್ಮಾಣ ಭಾಳ ಮುಖ್ಯ. ನಮಗನ್ಸುತ್ತೆ ಏನಪ್ಪ ತೀರ ತೋಟದಲ್ಲೆಲ್ಲ ರಸ್ತೆ ಮಾಡ್ಕೊಂಬಿಟ್ರೆ ಬೆಳೆ ಬೆಳೆಯೋದೆಲ್ಲಿ ಅಂತ. ಆದರೆ ಆ ರಸ್ತೆ ಪಕ್ಕ ನಾವು ನೆಡ್ತಕ್ಕಂಥ ಒಂದು ಗಿಡ ಮರಗಳು ಆ ಒಂದು ಸೂಕ್ಷ್ಮ ವಾತಾವರಣನ ಸೃಷ್ಟಿ ಮಾಡುತ್ತವೆ. ನಮ್ಮ ಸರಕು ಸಾಗಾಣಿಕೆಗಳಿಗೆ ಇನ್ಪುಟ್ಸ್ ತೊಗೊಂಡೋಗ್ಲಿಕ್ಕೆ ಮತ್ತು ಹಾರ್ವೆಸ್ಟ್ ತೊಗೊಂಬರೋಕ್ಕೆ ನಮಗೆ ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ರಸ್ತೆ ಕಡೆಗೆ ಗಮನ ಕೊಡೋಣ. Roads and interlink roads are very important. They help in movement of raw materials to the farm and the harvested material back into our farmhouse. We have to create sufficient roads and interlinking roads. Don't worry that you may lose couple of area of land, but these areas are being productively used by growing live fencing plants and timber value plants, what I have explained in both our farms. ಮತ್ತೆ ಫಾರ್ಮ್ ಹೌಸ್, ನಮ್ಮ ತೋಟದ ಮನೆ ಎಲ್ಲಿರಬೇಕು? ಅತಿ ಎತ್ತರದ ಪ್ರದೇಶದಲ್ಲಿರಬೇಕು. ಅದರಲ್ಲಿ ನನಗೆ ತೋಟದ 270 ಡಿಗ್ರಿ ಕಾಣೋ ಥರ ಇರಬೇಕು. ನೋಡಿ ಇಲ್ಲಿ ಈ ಚಿತ್ರದಲ್ಲಿ ನನ್ನ ತೋಟದ ಮನೆ ಇಲ್ಲಿದೆ. ಇದನ್ನು ನಾನು ಎತ್ತರದ ಪ್ರದೇಶ ಒಂದು ಕಾರ್ನರ್ಲ್ಲಿ ಹಾಕ್ಕೊಂಡಿದ್ದೀನಿ. ಇದರಿಂದ ನನ್ನ ಕೃಷಿ ಹೊಂಡ ತನಕ ಪ್ರತಿಯೊಂದೂ ನಾನು ನನ್ನ ತೋಟದ ಮನೆಯ ಮುಂಭಾಗದ ಪೋರ್ಟಿಕದಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ. ಹಾಗಾಗಿ ಈ ತೋಟದ ಮನೆ ಭಾಳ ಮುಖ್ಯ ಆಗುತ್ತೆ. ನಾವು ನಗರಗಳಲ್ಲಿ ವಾಸಿಸ್ತಕ್ಕಂಥ ನಮ್ಮಂಥ ಕೃಷಿಕರು ವೀಕೆಂಡ್ ಫಾರ್ಮರ್ಸ್ ಅನ್ಕೊಂತೀವಲ್ಲ, ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ಸ್. So when we have to go and build a farmhouse, once we construct a farmhouse in our farmland, we are sending a very clear message to the people around us that we are here to stay. Then only you start getting some kind of a respect or a cooperation from the neighbors. Otherwise they look at us as strangers and they try to take us for their advantage. So farmhouse plays a very critical role. We have to build a farmhouse in our farmland, and location of the farmhouse is such that we should get maximum view of our farm in one location. And what are the farmhouse should consist of? Farmhouse necessarily consists of a storeroom to keep our farm equipments and machineries.
we have our farm labor, whether they will stay throughout the day and night, or they stay during the day, but we need to provision for them stay room for the farm labor, and a kind of a small room for us where we can go and stay overnight. And again, staying overnight on the farm is good for both. It's good for us because we sleep in our farmhouse and we enjoy the sunset and sunrise in our farm. So it is something invaluable. I enjoy sunrise in my farms. Wherever I go, I take photos and share. So that beauty, that enjoyment comes only when you stay in your farm, in your farmhouse. So staying ourselves in a farmhouse in couple of days in a month, as it permits to you, has to be there. So create your own room to show. Have an open portico such that you can relax on the portico with a 270-degree of your farm. Such a beautiful thing. So I spend much of my time in both my farmhouses on the portico or on the front or rear passages rather than inside the house. So this is typically the designs we have to do. Friends, this is the summary. We have to create peripheral road all along the fence. We have to create interlink roads to the peripheral road, perpendicular to the peripheral road. We have to create bunds against the slope, east-west and north-south bunds has to be created. We should also create some interbunds to make lot of subsections or blocks. Okay, you can see here B1, B2, B3. I have made lot of blocks like this. The more blocks I make, the more bunds will come, the more focus will be, and more efficiency, because we can grow lot of green on these bunds. Our irrigation pipeline system can grow on these bunds. So don't worry, why so many roads, why so many bunds? So these are all helps in our growing area or creating that diversity into that farm. These are all the summary we have to do in terms of landscaping. So points to remember: don't displace your topsoil, and see to that you create bunds against the slopes and create a clear path for rainwater. And most importantly, your farmhouse has to be located strategically. Friends, don't unnecessarily spend too much of money on the farmhouse. Let you stabilize. Your investment has to go in setting up and managing your farm, not the farmhouse. So just go for a low budget farmhouse. Later, if you start using that farmhouse for more effective, you start spending more quality time in the farm, you can always upgrade your farmhouse to those facilities. Day one, don't invest too much on the farmhouse, because we need financial resources to grow our farm. ಮಿತ್ರರೇ, ತೋಟದ ಮನೆ ನಮಗೆ ಬೇಕು, ಆದರೆ ತೋಟದ ಮನೆಗೋಸ್ಕರ ಜಾಸ್ತಿ ಹಣ ವೆಚ್ಚ ಮಾಡೋದು ಬೇಡ. ನಾವು ಬೆಂಗಳೂರಿನಲ್ಲಿದ್ದಂಗೆ ತೋಟದ ಮನೆ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಹಳ್ಳಿ ಮನೆ ಹೇಗಿರಬೇಕು ಹಾಗೇ ಇರಲಿ, ಕಡಿಮೆ ವೆಚ್ಚದಲ್ಲಿ ನಮ್ಮ ತೋಟದ ಮನೆ ನಿರ್ಮಾಣ ಮಾಡ್ಕೊಳ್ಳೋಣ. ನಾಳೆ ನಾವು ಅಲ್ಲಿ ಹೋಗಿರ್ತೀವಿ ಅಂತ ಗೊತ್ತಾದಾಗ ನಮಗೆ ಅವಶ್ಯಕತೆ ಏನೇನು ಬೇಕು ಅದನ್ನು ಒಂದೊಂದಾಗಿ ನಾವು ಸೇರಿಸ್ಕೊತಾ ಹೋಗ್ಬೋದು. ಮೊದಲ ನಮ್ಮ ಸಂಪನ್ಮೂಲ, ನಮ್ಮಲ್ಲಿರೋ ಹಣ ನಮ್ಮ ತೋಟವನ್ನು ಕಟ್ಟೋ ಕಡೆ ಗಮನ ಕೊಡಬೇಕೇ ಹೊರತು ತೋಟದ ಮನೆ ಕಟ್ಟೋ ಕಡೆ ಗಮನ ಕೊಡಬಾರ್ದು. ಇದು ನನ್ನ ಅನುಭವವೂ ಸಹ, ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. 9:08. ಸೊ ಇದೊಂದು ಸ್ಲೈಡ್ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟು ನಮ್ಮ ತೋಟದ ಯೋಚನೆ ಮತ್ತು ಯೋಜನೆ, ಹೇಗೆ ನಮ್ಮ ತೋಟ ನಾವು ಡಿಸೈನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ವಾಟ್ ಆರ್ ದ ಡಿಸೈನ್ ಆಸ್ಪೆಕ್ಟ್ಸ್ ಆಫ್ ಅವರ್ ಫಾರ್ಮ್? Friends, we should design our own farm because it is our farm. We can take guidance, support and references from fellow farmers or the people with experience around us. But ultimately, our farm we need to design. So let us start designing our farm. What are the objectives or key aspects of our farming, our farm structure? One is the live fence, very important. Even though you have a barbed wire fence or a chain link meshed fence, but still you create the live fence, start growing green adjacent to the live fence. Plants like Lyricedia, Subabul, etc. can be grown at a high density, about 4 to 6 feet in distances, about 1-2 feet away from your fencing poles. That we call it as live fence. ಜೀವಂತ ಬೇಲಿ ನಿರ್ಮಾಣ ಬಹಳ ಮುಖ್ಯ. ನಾವು ಕಲ್ಲು ಕಂಬಗಳ ಮುಳ್ಳು ತಂತಿಯ ಬೇಲಿ ಹಾಕ್ಕೊಂಡಿದ್ರೂ ಸಹ ಜೀವಂತ ಬೇಲಿಯನ್ನು ನಾವು ಹಾಕೊಳ್ಳಬೇಕಾಗುತ್ತೆ. ಜೀವಂತ ಬೇಲಿ ಮಾಡ್ಕೊಳ್ಳೋದಕ್ಕೆ ನಾವು ಗ್ಲಿರಿಸೀಡಿಯಾ, ಸುಬಾಬುಲ್ ಈ ಥರ ಗಿಡಗಳನ್ನು ನಾವು ಅತಿ ಸಾಂದ್ರತೆಯಲ್ಲಿ 4 ರಿಂದ 6 ಅಡಿ ಅಂತರದಲ್ಲಿ ನೆಡ್ತಾ ಹೋಗೋಣ. ಅದು ಉತ್ಕೃಷ್ಟವಾಗಿ ಬೆಳೆಯುತ್ತೆ, ಒಂದು ಹಸಿರು ಗೋಡೆಯನ್ನು ನಿರ್ಮಾಣ ಮಾಡುತ್ತೆ, ನಮ್ಮ ತೋಟದ ರಕ್ಷಣೆಯನ್ನು ಮಾಡುತ್ತೆ. ಸೊ ಬೇಲಿ ಭಾಳ ಮುಖ್ಯ. ಅದರಲ್ಲಿ ಒಂದು ಜೀವಂತ ಬೇಲಿ ಕಡೆ ಗಮನ ಕೊಡೋಣ. Next point is buffer zone. It's very important that we have to create buffer zone that results in microclimate. I have already explained on the natural resources. ನಾವು ಈ ರೀತಿ ಒಂದು ಈ ಸಂರಕ್ಷಿತ ವಲಯ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಸಂರಕ್ಷಿತ ವಲಯವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಇದು ಯಾವರನ್ನು ಸಂರಕ್ಷಣೆ ಮಾಡುತ್ತೆ? ನಮ್ಮ ತೋಟಕ್ಕೆ ಬರ್ತಕ್ಕಂಥ ಪಕ್ಷಿಗಳು,
ಮತ್ತು ಇತರ ಸಣ್ಣ ಪ್ರಾಣಿಗಳು, ಜೀವಿಗಳು ಅವಕ್ಕೆಲ್ಲ ಆಶ್ರಯ ಕೊಡುತ್ತೆ. ಹಾಗಾಗಿ ಈ ಬಫರ್ ಝೋನ್ನ ಕ್ರಿಯೇಟ್ ಮಾಡ್ಕೋಬೇಕು. ಈ ಬಫರ್ ಝೋನ್ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ವಿವಿಧ ಎತ್ತರದ ಗಿಡ ಮರಗಳನ್ನು ನಮ್ಮ ತೋಟದಲ್ಲಿ ನಾವು ಬೆಳೆಸ್ಕೋಬೇಕು. ಅದಕ್ಕೆ ನಿರ್ದಿಷ್ಟವಾದ ಜಾಗಗಳನ್ನು ಗುರುತಿಸ್ಕೋಬೇಕು. ನಮ್ಮ ಬೇಲಿಯ ಪಕ್ಕದಲ್ಲಾಗ್ಬೋದು, ಕೃಷಿ ಹೊಂಡದ ಸುತ್ತಮುತ್ತ ಆಗ್ಬೋದು, ಮತ್ತು ನಮ್ಮ ತೋಟದ ಮನೆಯ ಸುತ್ತಮುತ್ತ ಆಗ್ಬೋದು, ಮತ್ತು ನಮ್ಮ ರಸ್ತೆಯ ಎರಡೂ ಬದಿಗಳಲ್ಲಾಗ್ಬೋದು. ಈ ಥರ ಜಾಗಗಳಲ್ಲಿ ನಾವು ಈ ಒಂದು ಸಂರಕ್ಷಿತ ವಲಯವನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. Friends, we have to create buffer zone. We have to identify places in our farm, maybe around our farmhouse, maybe around our farm pond, maybe on the sides of our peripheral road and internal roads, or on the bunds, maybe all along the live fence. There are so much of area we can identify to grow this buffer zone. Buffer zone essentially consists of different species of plants growing to different heights, both herbs, shrubs and trees. All this has to be planted in our farm to create that buffer zone, which results in microclimate or supports biodiversity in our natural farm. ಮರಗಳು ಬಹಳ ಮುಖ್ಯ. ನಮ್ಮ ನೈಋತ್ಯ ಭಾಗದಿಂದ ಈಶಾನ್ಯ ಭಾಗದವರೆಗೆ, ಪಶ್ಚಿಮವನ್ನು ಸೇರಿದಂತೆ ನಾವು ಈ ರೀತಿ ಎತ್ತರವಾದ ಮರಗಳನ್ನು ಹಾಕೋದ್ರಿಂದ ಗಾಳಿ ತಡೆ ಮತ್ತು ಮಧ್ಯಾಹ್ನದ ಬಿಸಿಲನ್ನು ತಡೆದು ನೆರಳನ್ನು ಉಂಟು ಮಾಡಲಿಕ್ಕೆ ಈ ಮರಗಳು ಸಹಾಯ ಮಾಡುತ್ತವೆ. ಫ್ರೆಂಡ್ಸ್, ವಿ ಹ್ಯಾವ್ ಟು ಪ್ಲಾಂಟ್ ದಿ shade management and wind arrestor trees from the southwest to northeast corner, about 180 degree in our farm. These trees has to be of different species. They should grow to different height. Some of them should grow to larger height, up to 40 feet. All these things will happen in just 5 to 6 years. You don't have to wait for decades to do this. If you start planting these things today, in 3 to 5 years you can see these buffer zones and the trees which will help the wind arresting and biodiversity support will happen. ಬೆಂಕಿ ತಡೆ ರಸ್ತೆಗಳು. ಕೆಲವು ತೋಟಗಳಲ್ಲಿ ನಾವು ಈ ಬೆಂಕಿ ಅಪಘಾತವನ್ನು ಗಮನಿಸ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ನನ್ನ ತೋಟಕ್ಕೂ ಬೆಂಕಿ ಬರುತ್ತೆ ಎರಡು ಕಡೆ. ಹಾಗಾಗಿ ಈ ಬೆಂಕಿ ತಡೆಗಳನ್ನು ಮಾಡ್ಕೋಬೇಕು. ಇದಕ್ಕೆ ಫೈರ್ ಲೈನ್ಸ್ ಅಂತ ಹೇಳ್ತೀವಿ. ನಮ್ಮ ಜೀವಂತ ಬೇಲಿಯ ಒಳಭಾಗದಲ್ಲಿ ಪೆರಿಫೆರಲ್ ರಸ್ತೆ ಏನು ಮಾಡ್ಕೊಂಡಿದ್ದೀವಿ, ಆ ಪೆರಿಫೆರಲ್ ರಸ್ತೆಯಲ್ಲಿ ನಾವು ಈ ಫೈರ್ ಲೈನ್ ಪ್ರೊಟೆಕ್ಷನ್ ಥರ ಮಾಡ್ಕೋಬೇಕು. ಯಾವಾಗ ಬೇಸಿಗೆ ಆರಂಭದಲ್ಲಿ ಜನವರಿ ಫೆಬ್ರವರಿ ಟೈಮಲ್ಲಿ ನಮ್ಮ ಪೆರಿಫೆರಲ್ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಎಲೆ ತರಗುಗಳನ್ನು ನಾವು ಗುಡಿಸಿ ಪಕ್ಕಕ್ಕೆ ನಮ್ಮ ತೋಟದ ಒಳಭಾಗಕ್ಕೆ ಹಾಕ್ಕೊಳ್ಳೋದ್ರಿಂದ ಬೆಂಕಿಯ ಅನಾಹುತವನ್ನು ಕಮ್ಮಿ ಮಾಡ್ಬೋದು. ನಮ್ಮ ಹಸಿರು ಬೇಲಿ ಇರೋದ್ರಿಂದ ಸಹ ಪಕ್ಕದ ತೋಟದಿಂದ ಬಂದಂಥ ಬೆಂಕಿ ನಮ್ಮ ತೋಟಕ್ಕೆ ಎಂಟ್ರಿ ಆಗಿ ಬಿಡಲ್ಲ, ಯಾಕೆಂದರೆ ಒಂದು ಹಸಿರು ಬೇಲಿ ನಿರ್ಮಾಣ ಮಾಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ಒಂದು ಬೆಂಕಿಯ ತಡೆಯ ಒಂದು ಇದನ್ನು ನಾವು ಮಾಡ್ಕೋಬೇಕು. ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ದ ಫೈರ್ ಇಸ್ ವೆರಿ ಇಂಪಾರ್ಟೆಂಟ್. So many people tells me, sir, you people are natural farming, you will not do tilling, your weeds will grow everywhere. In the summer times the weeds will be in the dried condition, anybody can put a fire, the whole farm gets burnt. There are few episodes also they will cite us, but we have to prepare for this. So we have to create fire lines, ensure the envelope to protect against the fire hazards. So keep the peripheral road clean, remove the leaf litters which will be falling on this peripheral road, and see to that the fire will not extend inside. Having green live fence 365 days a year will also a fire prevention. And fire can also come because of negligence of our own laborers inside our farm. So we should always keep alerting them that they should not lit the fire inside the farm wherever they wish to. So there is a tendency, but our labor people, our farm laborers, to put a fire wherever they feel is convenient for them. If you come to know that, please nip it on the bud. Tell them very clearly, seriously, they should not do such activities. ನಮ್ಮ ಕೃಷಿ ಕಾರ್ಮಿಕರು ನಮ್ಮ ತೋಟದಲ್ಲಿ ಯಾವಾಗ ಬೆಂಕಿ ಹಾಕೋದು, ಚಳಿ ಕಾಸ್ಕೊಳ್ಳೋದು, ಅದು ಸುಡೋದು ಇದು ಸುಡೋದೆಲ್ಲ ಮಾಡ್ತಿರ್ತಾರೆ. ಆ ಥರ ಆದಾಗ ಖಂಡಿತ ನೀವು ಅದನ್ನು ಪ್ರಾರಂಭದಲ್ಲೇ ಅವ್ರಿಗೆ ಎಚ್ಚರಿಕೆ ಕೊಡಿ. ಅವ್ರು ಆ ರೀತಿ ಮಾಡ್ದಂಗೆ ನೋಡ್ಕೊಳ್ಳಿ. ಇದು ನನಗೂ ಆಗಿದೆ. ಸೊ ಯಾವಾಗಲೂ ಅವ್ರ ಜೋಬಲ್ಲಿ ಬೆಂಕಿ ಪಟ್ಟಣ ಇರುತ್ತೆ, ಅದೇ ಒಂದು ದೊಡ್ಡ ಸಮಸ್ಯೆ. ಸೊ after all these things we should look at actual cropping area. ಈ ಆಕ್ಚುಯಲ್ ಕ್ರಾಪಿಂಗ್ ಏರಿಯಾ, ನಾವು ಬೆಳೆ ಬೆಳೆಯುವಂಥ ಪ್ರದೇಶ ಏನಿದೆ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರಬೇಕು ಇಲ್ಲಿ ನಾನು ಲಿಸ್ಟ್ ಮಾಡ್ತಾ ಹೋಗಿದ್ದೀನಿ. ಬೆಳೆ ಬೆಳೆಯುವ ಪ್ರದೇಶ ನಮಗೆ ಮುಖ್ಯ, ಯಾಕೆಂದರೆ ನಮ್ಮ ಹಣಕಾಸು, ನಮ್ಮ ದುಡ್ಡು ಸೃಷ್ಟಿಯಾಗದೆ ಅಲ್ಲಿ ನಾವೇನು ಮಾಡಬೇಕು, ಅಲ್ಲಿ ಸಾಕಷ್ಟು ಸೂರ್ಯನ ಬೆಳಕು ಇರೋ ಥರ ನೋಡ್ಕೋಬೇಕು. ಅಂದರೆ ಪೂರ್ವ ದಿಕ್ಕಿನಲ್ಲಿ ಎತ್ತರದ ಮರಗಳನ್ನು ಹಾಕಬಾರ್ದು, ಪಶ್ಚಿಮ ಮತ್ತು ನೈಋತ್ಯ ಮತ್ತು ಈಶಾನ್ಯದಲ್ಲಿ ಎತ್ತರದ ಮರಗಳಿರಬೇಕು. ಸೊ ಹಾಗಾಗಿ ಅತಿ ಹೆಚ್ಚು ಬೆಳಕು ನಮ್ಮ ತೋಟದೊಳಗೆ ಬರೋ ಥರ ನೋಡ್ಕೋಬೇಕು. ನೆಕ್ಸ್ಟು ನಮ್ಮ ಇದರಲ್ಲಿ ಅರ್ಧಂಬರ್ಧ ನೆರಳಿರೋ ಜಾಗದಲ್ಲಿ ಬೆಳೆಯುವಂಥ ಬೆಳೆಗಳು ಬರ್ತವೆ. ನೆರಳು ಜಾಸ್ತಿ ಆದಾಗೆ ನೆರಳನ್ನು ಇಷ್ಟಪಟ್ಟು ಬೆಳೆಯುವಂಥ ಬೆಳೆಗಳು
ಮತ್ತು ಸಂಪೂರ್ಣ ನೆರಳಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ಮತ್ತು ಭೂಮಿ ಒಳಗಡೆ ಬೆಳೀತಕ್ಕಂಥ ಬೆಳೆಗಳು. ಈ ರೀತಿ ನಮ್ಮ ಬೆಳೆಗಳನ್ನು ವರ್ಗೀಕರಣ ಮಾಡಿ ಅದೇ ರೀತಿ ನಮ್ಮ ಕೃಷಿನಲ್ಲಿ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊತಾ ಹೋಗಬೇಕು. ವಿ ಹ್ಯಾವ್ ಟು ಸ್ಟಾರ್ಟ್ ಪ್ಲಾನಿಂಗ್ ದೀಸ್ ಕೈಂಡ್ ಆಫ್ ಕ್ರಾಪ್ಸ್. 1A which likes more sunlight, that is we call it as top layer. Then plants are the crops which perform under the partial shade, plants which can perform under the full shade, and plants are the rooting plants, tuber plants which grows the harvest inside the earth. So like that there are different classifications of crops. We have to select them in combination based on what type of system we develop. But a full-fledged natural farm should have all these 4 categories of plants or crops should be established. ಒಂದು ಸಂಪೂರ್ಣವಾದ ಸಾವಯವ ನೈಸರ್ಗಿಕ ಕೃಷಿ ತೋಟದಲ್ಲಿ ಈ 4 ಹಂತದ ಬೆಳೆಗಳನ್ನು ನಾವು ಜೋಡಿಸ್ಕೋಬೇಕು ಮತ್ತು ಅದನ್ನು ನಾವು ಸಪೋರ್ಟ್ ಮಾಡಬೇಕು. ಸೊ ಇದು ನಮ್ಮ ಎರಡನೇ ಹಂತ. ಇದು ಎರಡೆರಡು ಸ್ಲೈಡ್ ಇದೆ, ಮುಗಿಸ್ಬಿಡ್ತೀನಿ. ಫಾರ್ಮ್ ಡಿಸೈನ್ ಎಲಿಮೆಂಟ್ಸ್ ಆಫ್ ದ ಫಾರ್ಮ್. ಸೊ ನಾವು ಯಾವ ರೀತಿ ನಮ್ಮ ತೋಟವನ್ನು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೋತೀವಿ ಅನ್ನೋದಕ್ಕೆ ನೋಡಿ ಈ ಸ್ಲೈಡಲ್ಲಿ ನಾನು ಹೇಳಿದ್ದೀನಿ. ವಾಟ್ ಈಸ್ ಯುವರ್ ಫ್ರೇಮ್ವರ್ಕ್ ಆಫ್ ಫಾರ್ಮಿಂಗ್ ಅಂತ ಯಾರು ಕೇಳಿದ್ರೆ ನಾವು ಇದನ್ನು ಸರಳವಾಗಿ ವಿವರವಾಗಿ ಹೇಳಬೇಕಾಗತ್ತೆ. ಸೊ ನೈಸರ್ಗಿಕ ಕೃಷಿಗೂ ಬೇರೆ ಕೃಷಿ ಪದ್ಧತಿಗೂ ವ್ಯತ್ಯಾಸ ಇದರಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ವಿ ಫಾಲೋ ನ್ಯಾಚುರಲ್ ಫಾರ್ಮಿಂಗ್ ವಿಚ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಅದರ್ ಫಾರ್ಮ್ಯಾಟ್ ಆಫ್ ಫಾರ್ಮಿಂಗ್ ಪ್ರಾಕ್ಟೀಸಸ್ being followed by our fellow farmers. First, what is our first principles of natural farming is zero chemical as inputs. We will not use any chemical in whatever the format to our farm at any instant. So we have to make a resolution that we are a zero chemical farmers. We don't bring any chemicals from outside. Next, we should also adapt to zero tilling or low level tilling. We should think twice before we start planning our tilling. So why the tilling is required? We need to do tilling only if you want to grow some field crops or short term food crops. That is allowed. You can do low level tilling. You can use hand rotavators, hand tillers, not the heavy weighing machineries like tractors. So that has to be done. So we have to resolve this zero tilling or low level tilling. Much of the tilling, friends, farmers do just for weed management. So for weed, tilling is not at all required. Without tilling, we can grow weeds, we can bring diversity in weeds, and we can manage weeds. So weeds should not be the reasons for tilling. If somebody is planning tilling on their topsoil just for the sake of weed management, it is not at all required. So I am managing without tilling the weed management since 2018 in my Hassan farm and 2022 in my Dadbalapura farm. Absolutely no problem. There is no justification for tilling. You can give me any reasons for tilling, but I will tell you those reasons are not at all valid. It is not required. Unless otherwise you are growing a short-term crop, otherwise tilling is not at all required. Next, zero livestock. I put a question mark because I have seen many of you sharing with me that you have brought a farmland and you wanted to start your farming practices, but it has been told if you want to do organic farming, you need to have livestock. And the residues from the animals, that is the animal urine and cattle dung, is essential for farming. So it is not at all necessary, friends. So we have to find alternative systems. So I am managing zero livestock procedure since 2018. So I have already discussed this in many of the videos in Vivara Info. I am not getting into the details, but I have identified simple input methods. Without using cattle urine and cattle dung, how I can produce inputs for my farm. That I am practicing it. So maybe in the next episode I will going to throw more light on the management of our plants or crop without not necessarily having a animal residues. Next, other important framework in our farming is let input purchase. As I already told, we have to cut down the cost of production because our harvest quantity keeps reducing and our selling price is not in our control. In this case, the only way we can strike the balance, it should make economic sense for us, is by cutting down our input cost. If you can reduce your input cost to minimum, thereby you can bring down your cost of production, and then irrespective of what weed we will get, what price we are forced to sell in the market, we still come out profitable. So before you buy any input to your farm, ask this question: do I need this input from externally by paying money, or shall I create that resource within my farm? May not be possible on that day, but you have a plan. Next time when you need that resource, it has to be in-house.
Start building planning resources within your farm such that the investment to buy an external input will keep on reducing as the farm grows. Finally, less labor usage. So obviously in natural farming we should leave it to the nature, we should not intervene too much. So the best practice is less intervention is the better management. So once we leave it to the nature, we stop intervening with things, then we don't need unnecessary labor. So we keep on redoing certain work that is not required. So once you streamline what needs to be done, accordingly you plan the labor bandwidth required, then you deploy your labor. Because labor is scarce now, not available. Even if you get farm laborers to your farm, their efficiency has come down. They won't work to our expectations. For the same job which was done by 2 labor about 2 years back, today needs another 40% more labor. So these are the challenges. So basically our framework of farming should clearly focus on these. If we can achieve maximum efficiency on these parameters which I outlined, then obviously we can achieve low budget or a zero budget natural farming. It is possible, but we should aim towards moving that. So that's about the 3 topics which I was to cover: the resources, the landscaping, and the farm design. Now that we ran out of time now, I need to have some time for questions. About 10 minutes now. So this topic, the 4th one, the farmland and its characteristics, we will take it up in the next slot, that is next Wednesday same time, if it is convenient to all of you. Next Wednesday 8:30 p.m. I will take it up, and I will continue from this, the characteristics of our farm, and followed by irrigation design. All the things I will bring it up in the next week discussion. Very nice, sir. Yeah. So Sir, any questions from me? We can ask questions. now anybody wants to summarize? See. Yeah. I want to ask, sir. ನಾನು Sir, ಕನ್ನಡದಲ್ಲಿ ಸ್ವಲ್ಪ ಇದನ್ನು ಕ್ಲೋಸ್ ಮಾಡ್ಬಿಡ್ತೀನಿ. I want to ask you. ಒಂದು ನಿಮಿಷ ಕೊಡಿ ಸರ್, ನಾನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ತುಂಬ ಜನ ಕನ್ನಡ ಮಾತ್ರ ಗೊತ್ತಿರೋರು ಇದ್ದಾರೆ ಅಂತ ಅನ್ಕೋತೀನಿ. ಮಿತ್ರರೇ, ಈ ನಮ್ಮ ತೋಟದ ಒಂದು ರಚನೆಯಲ್ಲಿ ನಾವು ಗಮನಿಸ್ಕೋಬೇಕಾಗತ್ತೆ. ನಾವು ರಾಸಾಯನಿಕ ರಹಿತ ಕೃಷಿ ಮಾಡಬೇಕು, ರಾಸಾಯನಿಕವನ್ನು ಬಳಸಬಾರ್ದು. ಉಳುಮೆ ರಹಿತ ಕೃಷಿ ಮಾಡಬೇಕು, ಅನಾವಶ್ಯಕವಾಗಿ ಉಳುಮೆ ಮಾಡಬಾರ್ದು. ಕಳೆ ನಿರ್ವಹಣೆಗೋಸ್ಕರ ಉಳುಮೆ ಮಾಡೋದು ಖಂಡಿತ ಬೇಕಿಲ್ಲ. ಉಳುಮೆ ಮಾಡ್ದಲೇ ಕಳೆ ನಿಯಂತ್ರಣ ಮಾಡೋದು ಹೇಗೆ ಅನ್ನೋದನ್ನು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನನ್ನ ವಿಡಿಯೋಗಳಲ್ಲಿ, ನನ್ನ ತೋಟದಲ್ಲಿ. ಹಾಗಾಗಿ ಕಳೆಗೋಸ್ಕರ ಉಳುಮೆ ಮಾಡೋದು ಬೇಡ, ಉಳುಮೆನ ಕಮ್ಮಿ ಮಾಡ್ಕೊಂಬರೋಣ. ಆಮೇಲೆ ಪ್ರಾಣಿಗಳನ್ನು ನಮ್ಮ ತೋಟದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಎಲ್ಲ ಹೇಳ್ತಾರೆ, ಆದರೆ ಅವಕಾಶ ಇದ್ದಾಗ ಮಾತ್ರ ಅದನ್ನು ಮಾಡೋಣ. ಅದನ್ನು ಪ್ರಾಣಿಗಳಿಲ್ಲ ಅಂತ ನಾವು ತೋಟ ಪ್ರಾರಂಭ ಮಾಡೋದು ನಿಲ್ಲಿಸೋದು ಬೇಡ. ಪ್ರಾಣಿಗಳಿಲ್ಲದೂ ಸಹ ನಾವು ನಮ್ಮ ಕೃಷಿಯನ್ನು ಪ್ರಾರಂಭ ಮಾಡೋಣ. ಮುಂದೆ ಅವಶ್ಯಕತೆ ಬಂದಾಗ ಪ್ರಾಣಿಗಳನ್ನು ಜೋಡಿಸ್ಕೊಳ್ಳೋಣ. ಗೋಮೂತ್ರ ಮತ್ತು ಗೋಮಯ, ಸಗಣಿ ಮತ್ತು ಗಂಜಲ ಇಲ್ಲದೆ ನಾವು ಕೃಷಿಯನ್ನು ಮಾಡ್ಬೋದು ಅನ್ನೋದನ್ನು ನಾನು ನನ್ನ MS ಫಾರಮ್ನಲ್ಲಿ ಮಾಡಿ ಅನುಭವ ಪಡ್ಕೊಂಡಿದ್ದೀನಿ, ನಿಮಗೂ ಅನುಭವ ಹೇಳಿದ್ದೀನಿ. ಹಾಗಾಗಿ ಪ್ರಾಣಿಗಳಿಲ್ಲದೇನೂ ನಾವು ಕೃಷಿನ ಪ್ರಾರಂಭ ಮಾಡೋಣ. ನೆಕ್ಸ್ಟು ನಾವು ಒಳಸರಿಗಳನ್ನು ತರ್ತೀವಿ, ಹೊರಗಡೆಯಿಂದ ತರ್ತೀವಿ. ಪ್ರಾರಂಭದ ದಿನಗಳಲ್ಲಿ ಹೊಸ ಜಾಗದಲ್ಲಿ ನಾವು ಪ್ರಥಮವಾಗಿ ಗಿಡಗಳನ್ನು ನೆಟ್ಟಾಗ ಒಳಸರಿಗಳ ಮೇಲೆ ನಾವು ಹಣ ಹಾಕಬೇಕಾಗತ್ತೆ. ಅದನ್ನು ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭ ಮಾಡೋಣ. ಆದರೆ ಅದನ್ನೇ ಒಂದು ಹವ್ಯಾಸ ಮಾಡ್ಕೊಳ್ಳೋದು ಬೇಡ. ಪ್ರತಿ ಸಲ ಓಡೋಗ್ಬಿಟ್ಟು ಸಗಣಿ ಗೊಬ್ಬರ ತೊಗೊಂಬರೋದು, ಮೈಕ್ರೋಬ್ಸ್ ತೊಗೊಂಬರೋದು, ಮತ್ತೊಂದು ತೊಗೊಂಬರೋದು, ಅವೆಲ್ಲ ಮಾಡೋದು ಬೇಡ. ಯಾವುದೇ ಒಂದು ಒಳಸುರಿಯನ್ನು ನಮ್ಮ ತೋಟದ ನಿರ್ವಹಣೆಗೆ ನಾವು ತರಬೇಕು ಅಂದಾಗ ಈ ಪ್ರಶ್ನೆ ಮಾಡ್ಕೊಳ್ಳೋಣ, ಇದಿಲ್ಲದೇನೂ ನಾನು ನನ್ನ ಗಿಡಗಳನ್ನು ಬೆಳೆಸ್ಕೋಬೋದಾ, ಕಾಪಾಡ್ಕೋಬೋದಾ, ಅಥವಾ ಇದು ಬೇಕೇ ಬೇಕು ಅಂದರೆ ಇದನ್ನು ನನ್ನ ತೋಟದಲ್ಲೇ ನಾನು ಉತ್ಪಾದನೆ ಮಾಡ್ಕೋಬೋದಾ, ಮುಂದಿನ ಸತಿ ಅದು ನಮ್ಮ ತೋಟದಲ್ಲೇ ಬೆಳೆದಿರಬೇಕು ಅಥವಾ ದೊರಕೋ ಥರ ಇರಬೇಕು, ಈ ರೀತಿ ಯೋಚನೆ ಮಾಡ್ಕೊಳ್ಳೋಣ. ನೈಸರ್ಗಿಕ ಕೃಷಿನಲ್ಲಿ ನಾವೆಲ್ಲ ಸಂಪನ್ಮೂಲಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೋದು, ಹೊರಗಡೆ ಥರ ಅವಶ್ಯಕತೆ ಇಲ್ಲ. ಲಾಸ್ಟ್ ಪಾಯಿಂಟು, ಕೃಷಿ ಕಾರ್ಮಿಕರ ಅವಲಂಬನೆ. ನಿಮಗೆಲ್ಲ ಗೊತ್ತಿದೆ, ಕೃಷಿ ಕಾರ್ಮಿಕರು ಇವಾಗ ಸಿಗ್ತಾ ಇಲ್ಲ. ಅವರ ಅವಲಂಬತೆ ಕಡಿಮೆ ಆಗಿದೆ. ಅವ್ರು ನಮ್ಮ ತೋಟಕ್ಕೆ ಬರೋದೇ ದುರ್ಲಭ ಆಗಿದೆ. ಅವ್ರ ತೋಟಕ್ಕೆ ಬಂದರೂ ಅಲ್ಲಿ ಕೆಲಸ ಮಾಡುವಾಗಲೂ ಸಹ ಅವರ ಗುಣಮಟ್ಟ ಕಮ್ಮಿ ಆಗ್ತಾ ಬರ್ತಾ ಇದೆ. ಕಾರಣಗಳು ಬೇಕಾದಷ್ಟಿದೆ. ಹಾಗಾಗಿ ನಾವು ಈ ಕೃಷಿ ಕಾರ್ಮಿಕರ ಅವಲಂಬನೆಯನ್ನು ಕಮ್ಮಿ ಮಾಡ್ಕೊತಾ ಬರೋಣ. ಹಾಗಾಗಿ ಏನು ಮಾಡಬೇಕು ಅಂದರೆ, ಯಾವುದೇ ಕೆಲಸವನ್ನು ನಾವು ಮಾಡೋಕ್ಕೆ ಮುಂಚೆ ಆ ಕೆಲಸ ಮಾಡಿಸ್ಬೇಕಾ ಬೇಡವಾ, ಈಗಲೇ ಮಾಡಬೇಕಾ, 3 ತಿಂಗಳಾದ್ಮೇಲೆ ಮಾಡಬೇಕಾ, ಈ ಪ್ರಶ್ನೆಗಳನ್ನು ನಾವು ಹಾಕುತ್ತಾ ಬರೋಣ. ಸಾಕಷ್ಟು ಕೆಲಸಗಳನ್ನು ನಾವು ಅನಾವಶ್ಯಕವಾಗಿ ಮಾಡ್ತೀವಿ. ಮಾಡಿದ್ಮೇಲೆ ನಮಗನ್ಸುತ್ತೆ ಅದು ಬೇಕಿರಲಿಲ್ಲ ಅಂತ. ಅಂದರೆ ಸಂಪೂರ್ಣವಾಗಿ ಯೋಚನೆ ಮಾಡಿ ಕೃಷಿ ಕಾರ್ಮಿಕರನ್ನ ಆ ಕೆಲಸಕ್ಕೆ ಹಚ್ಚಿ, ಅನಾವಶ್ಯಕವಾಗಿ ನಿಮ್ಮ ಕೃಷಿ ಕಾರ್ಮಿಕರ ವೆಚ್ಚವನ್ನು ಜಾಸ್ತಿ ಮಾಡ್ಕೋಬೇಡಿ. ಈ ರೀತಿಯ ಒಂದು ತತ್ವಗಳನ್ನು ನಾವು ಅಳವಡಿಸ್ಕೊಂಡು ನೈಸರ್ಗಿಕ ಕೃಷಿಯನ್ನು ನಾವು ಮಾಡ್ತಾ ಹೋದರೆ ನಮ್ಮ ಉತ್ಪಾದನಾ ವೆಚ್ಚ ಕಮ್ಮಿ ಆಗ್ತಾ ಬರುತ್ತೆ, ಇಳುವರಿ ಸರಾಗವಾಗಿ ಹೆಚ್ಚಾಗುತ್ತೆ, ಆಹಾರದ ಗುಣಮಟ್ಟ ಹೆಚ್ಚಾಗುತ್ತೆ, ನಾವು
ನಾವು ಆರೋಗ್ಯವಾಗಿರ್ತೀವಿ, ಅದನ್ನು ಬಳಸ್ತಕ್ಕಂಥ ಗ್ರಾಹಕರು ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾ ಈ ಒಂದು ವೆಬಿನಾರಿನ ಮೊದಲನೇ ಸೆಷನನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಫೀಡ್ಬ್ಯಾಕ್ ಕೊಡಿ, ನಿಮ್ಮ ಸಲಹೆಗಳನ್ನು ತಿಳಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ. ಸುಜಯ್, ಪ್ಲೀಸ್ ಟೇಕ್ ಓವರ್. Sir, We can ask ನಮಸ್ಕಾರ. questions. ಸರ್ ಒಂದ್ ಕ್ವಶನ್ ಒಂದ್ ನಮಸ್ಕಾರ, ಸಜೆಷನ್ ಸರ್. ಸರ್ ಯಾರ್ಯಾರು ಕ್ವಶನ್ಸ್ ಕೇಳಬೇಕು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿದಾಗ ಅವ್ರ ಹೆಸರನ್ನ ಕರೀತಾರೆ ಮಂಜುನಾಥ್ ಸರ್, ಅವಾಗ ಅವರು ಕ್ವಶನ್ ಕೇಳಿ ಆನ್ಸರ್ ತಗೋಬಹುದು ಸರ್. ಪ್ಲೀಸ್ ಅದೊಂದು ಇದ್ ಮಾಡ್ಕೊಳ್ಳಿ ಸರ್. ಹ್ಯಾಂಡ್ ರೈಸ್ ಮಾಡಿರ್ತಾರೆ ನೋಡಿ ಸರ್, ಅಂತವ್ರಿಗೆ ಆಪ್ಷನ್ಸ್ ಇದ್ ಮಾಡಿ ಸರ್. ಮಿತ್ರರೇ, ನನ್ನ ಸಮಯ 5 ನಿಮಿಷ ಮಾತ್ರ ಇದೆ. ನಿಮಗೆಲ್ಲ ತೊಂದರೆ ಆಗ್ಬೋದು ಅನ್ನೋ ಊಟ ಸಮಯ. ನಿಮ್ಗೆಲ್ಲರೂ ಇದ್ರೆ ಈ ಪ್ರಶ್ನೋತ್ತರನ ಒಂದು 10 ನಿಮಿಷ ತನಕ ಮುಂದುವರಿಸ್ಬೋದಾ? ಖಂಡಿತ ಮುಂದುವರಿಸಬಹುದು ಸರ್. 10 ನಿಮಿಷ ಅಲ್ಲ, ನಿಮಗ್ ಬಿಡುವಿದ್ರೆ ಇನ್ನೂ ಹೆಚ್ಚು ಕೂಡ ಮಾಡ್ಬೋದು ಸರ್ ನಾವು. ಇಲ್ಲ, ನಾವು ನಿಮ್ಮ ಪ್ರಶ್ನೆಗಳನ್ನು ನೋಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಖಂಡಿತ ನಿಮ್ಮ ಪರಿಚಯ. ಓಕೆ ಸರ್, ನನ್ನದು ಎರಡು ಪ್ರಶ್ನೆಗಳಿದೆ. ನಮಸ್ಕಾರ, ಹೇಳಿ. ನನ್ನ ಹೆಸರು ಪ್ರೊಫೆಸರ್ ಸೆಲ್ವಿ, ಚೆನ್ನೈನಿಂದ ಮಾತನಾಡ್ತಾ ಇದ್ದೀನಿ. ನಾನು ಈಗಾಗಲೇ ನಿಮ್ಮ ಹತ್ರ ಒಂದ್ 2-3 ತಿಂಗಳ ಹಿಂದೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದೆ. ಅವಾಗಲೇ ನೀವು ನನ್ನನ್ನ ಈ ಗ್ರೂಪ್ಗೆ ಆಡ್ ಮಾಡ್ಕೊಂಡಿದ್ರಿ ಸರ್. ಇವತ್ತು ನೀವು ಮಾತನಾಡಿದ್ದು ನಮಗೆ ತುಂಬಾ ಉಪಯುಕ್ತವಾಗಿತ್ತು. ನನಗೆ 2 ಪ್ರಶ್ನೆಗಳಿದೆ ಸರ್. ನೀವು ಇಷ್ಟೆಲ್ಲ ಹೇಳಿದ್ದನ್ನ ಕೇಳಿದ್ಮೇಲೆ ನಮಗೆ ಈ ಮಾಹಿತಿಗಳಿಲ್ಲದೆ ನಮ್ಮಿಷ್ಟಕ್ಕೆ ತಕ್ಕಂತೆ ನಾವು ಹೇಗೋ ಒಂದು ತೋಟನ ಈಗ ನಿರ್ಮಾಣ ಮಾಡ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ಅದ್ರ ನಂತರ ಈ ಬದು ನಿರ್ಮಾಣ ಮಾಡೋದು, ಮಳೆ ನೀರು ಶೇಖರಣೆ ಮಾಡುವಂಥದ್ದು, ಇದನ್ನೆಲ್ಲ ಮತ್ತೆ ಇವಾಗ ಆಡ್ ಮಾಡ್ಕೊಳಕ್ ಸಾಧ್ಯ ಇದೆಯಾ ಸರ್? ನೀವು ಇವತ್ತು ಹೇಳಿದ ಹಲವಾರು ವಿಷಯಗಳನ್ನ ಇದು ಹೆಂಗೇನೆ ಒಂದ್ಸರ್ತಿ ಬಟ್ಟೆ ಹೊಲದ್ಮೇಲೆ ಅದ್ರ ನಂತರ ಆಲ್ಟ್ರೇಷನ್ ಮಾಡ್ದಂಗೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಅದನ್ನ ನೋಡ್ಕೊಳ್ಬೇಕು. ಎರಡನೇದಾಗಿ ಇವಾಗ ನೀವು ಕಡೆಯದಾಗ ಒಂದ್ ಮಾತು ಹೇಳಿದ್ರಿ, ಕೃಷಿ ಕಾರ್ಮಿಕರು ಇಲ್ಲದೆ ಕೂಡ ನಾವು ಕೃಷಿಯನ್ನ ಮಾಡಬಹುದು, ಅದನ್ನ ಸರಿಯಾಗಿ ಪ್ಲಾನ್ ಮಾಡಿದ್ರೆ ಅಂತ ಅನ್ನೋದು. ಅದನ್ನ ಇನ್ನೊಂದು ಸ್ವಲ್ಪ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ರೆ ಸರಿ ಇರುತ್ತೆ ಸರ್. ಯಾಕೆಂದ್ರೆ ನನ್ನ ತೋಟ ಇರೋದು ಹಿರಿಯೂರ್ನಲ್ಲಿ, ನನಗೆ ಸ್ವಂತ ಮನೆ ಇರೋದು ಬೆಂಗಳೂರು, ಆದ್ರೆ ನಾನು ವಾಸ ಇರೋದು ಚೆನ್ನೈ. ತಿಂಗಳಿಗೆ 2-3 ಸರ್ತಿ ಮಾತ್ರನೇ ನಾನು ನನ್ನ ತೋಟದ ಕಡೆ ಹೋಗಿ ಬರೋದಕ್ಕೆ ಸಾಧ್ಯ ಇರುವಂತದ್ದು. ಕೃಷಿ ಕಾರ್ಮಿಕರ ವೆಚ್ಚ ನೀವು ಹೇಳಿದಾಗೆ ತುಂಬಾ ಹೆಚ್ಚಾಗ್ತಾ ಇದೆ. ಅದನ್ನ ಹೆಂಗೆ ಯಾವ್ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಇನ್ನೊಂದ್ ಸ್ವಲ್ಪ ನೀವು ನೆಕ್ಸ್ಟ್ ಇನ್ನೊಂದು ಕ್ಲಾಸೇ ಮಾಡಿ ಸರ್ ಇದಕ್ಕೆ. ಧನ್ಯವಾದಗಳು ಮೇಡಮ್. ಒಂದು ವಿನ್ಯಾಸದ ಬದಲಾವಣೆ, ಚೇಂಜಸ್ ಇನ್ ದ ಡಿಸೈನ್ ಹೌದು ಆಸ್ ವಿ ಪ್ರೋಗ್ರೆಸ್, ಹೌದಾ, ಮತ್ತು ಕೂಲಿ ಕಾರ್ಮಿಕರನ್ನ ಎಲ್ಲಿ ಯಾವಾಗ ಯಾಕೆ ಉಪಯೋಗಿಸಬೇಕು, ಇದರ ಬಗ್ಗೆ ವಿವರ. ಹೌದು ಸರ್, ಹೌದು ಸರ್. ನಾವು ಕೃಷಿ ಹೊಂಡ ಕೂಡ ಕೃಷಿ ಹೊಂಡ ಕೂಡ ನಾವು ಮಾಡ್ಕೊಂಡಿಲ್ಲ, ಒಂದ್ ಬೋರ್ವೆಲ್ ಮಾತ್ರ ಹಾಕೊಂಡ್ಬಿಟ್ಟಿದೀವಿ. ಮಳೆ ನೀರು ಶೇಖರಣೆ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಮೇಡಮ್, ಇದು ಎಲ್ಲ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಮಾಡ್ತಾ ಹೋಗೋಣ. ನಾವು ಕೃಷಿನ ಪ್ರಾರಂಭ ಮಾಡಿ 2 ಹೆಜ್ಜೆ ಮುಂದೆ ಬಂದ್ಬಿಟ್ಟಿದ್ದೀವಿ. ಈಗ ನಮಗೆ ಮಾಹಿತಿ ದೊರಕಿದಾಗ ಅದನ್ನು ನಮ್ಮ ತೋಟದಲ್ಲಿ ಅಳವಡಿಸ್ಕೋಬೇಕಾ ಅನ್ನೋ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಆ ಯೋಚನೆ ಬಂದಿದ್ದೇ ಬಹಳ ಮುಖ್ಯವಾದ ಪರಿವರ್ತನೆ ಅಂತ ನಾನು ಹೇಳ್ತೀನಿ. ಸರ್, ಅದು ಪ್ರಶ್ನೆ ಅಲ್ಲ ಸರ್, ಅಳವಡಿಸಿಕೊಳ್ಳಬೇಕಾ ಅನ್ನುವ ಪ್ರಶ್ನೆ ಅಲ್ಲ, ಅಳವಡಿಸಿಕೊಳ್ಳೇಬೇಕು ಅನ್ನೋ ನಿರ್ಧಾರ. ಬಟ್ ಹೇಗ್ ಮಾಡೋದು ಅನ್ನೋದು ಕ್ಲಾರಿಟಿ ಇಲ್ಲದೆ ಸ್ವಲ್ಪ ಕನ್ಫ್ಯೂಷನ್ ಸರ್, ಅದರಿಂದ ಈ ಪ್ರಶ್ನೆ. ಆಗತ್ತೆ ಮೇಡಮ್. ಸೊ ವಾಟ್ ಈಸ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾವು ಸಾಕಷ್ಟು ತೋಟಗಳಿಗೆ ಭೇಟಿ ಕೊಟ್ಟಾಗ ಅವರು ಮಾಡ್ಕೊಂಡಂತ ರಚನೆಗಳನ್ನ ನಾವು ಗಮನಿಸ್ತಾ ಬರೋಣ, ಆ ಕೇಸ್ ಸ್ಟಡೀಸ್ ತರ ನೋಡ್ತಾ ಹೋಗೋಣ. ಆಮೇಲೆ ನಮ್ಮ ತೋಟದಲ್ಲಿ ಈ ಬದಲಾವಣೆಗಳನ್ನ ಕಡಿಮೆ ಡಿಸ್ಟರ್ಬೆನ್ಸ್ ಅಲ್ಲಿ, ಯಾಕಂದ್ರೆ ಯಾವುದೇ ಗಿಡನ ಕಿತ್ತಾಕೋದು ಬೇಡ. ಎಲ್ಲ ಒಂದು ತೋಟ ಮಾಡಬೇಕು, ಕೃಷಿ ಹೊಂಡ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಮರ ಕಿತ್ತಾಕೋದು, ಗಿಡ ಕಿತ್ತಾಕೋದು ಅವೆಲ್ಲ ಮಾಡೋದು ಬೇಡ. ಸೊ ಅದನ್ನ ನೀವು ಸೂಕ್ಷ್ಮವಾಗಿ ನೀವು ಗಮನಿಸ್ಕೋಬೇಕಾಗತ್ತೆ. ಸೊ ನಿಮ್ಮ ತೋಟವನ್ನ ಇನ್ನೊಂದ್ಸಲ ಭೇಟಿ ಮಾಡಿದಾಗ ಇದಕ್ಕೆ ಗಮನ ಕೊಡಿ. ಸಾಧ್ಯವಾದ್ರೆ ನಾನು ನಿಮ್ಮ ಜೊತೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಬರ್ತೀನಿ, ಅಥವಾ ವಿಡಿಯೋ ಕಾಲ್. ತುಂಬಾ ಸಂತೋಷ ಸರ್, ನಾನೇ ಕೇಳ್ಬೇಕು ಅನ್ಕೋತಾ ಇದ್ದೆ, ನೀವೇ ಹೇಳಿದ್ ನನಗೆ ಬಹಳ ಸಂತೋಷ ಸರ್. ನಾನು ಕಾಲ್ ಮಾಡ್ತೀನಿ ನಾಳೆ ನಾಡಿದ್ರಲ್ಲಿ ನಿಮ್ ಜೊತೆ ಅದ್ರ ಬಗ್ಗೆ ಮಾತಾಡೋಣ. ನನಗೊಂದು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ಸಾಕು. ಅದರಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನ, ಮೈಕ್ರೋ ಚೇಂಜಸ್ ನ ಮಾಡ್ಕೋಬಹುದು ಅನ್ನೋದನ್ನ ನಾವು ಒಂದೇ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ಬೋದು ಅಂತ ಹೇಳ್ತೀನಿ. ಈ ಕೂಲಿ ಕಾರ್ಮಿಕರ ಬಗ್ಗೆ ಮೇಡಮ್ ಮುಂದಿನ ಎಪಿಸೋಡ್ ನಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಬರ್ತೀವಿ. ಮತ್ತೊಂದು ಕೇಳಿ ಸರ್. ಮೇಡಮ್ ಕೇಳಿದ್ರು, ಅವರಿಗೆ ಬೆಟರ್ ಆಪ್ಷನ್ ಅಂತ ಅಂದ್ರೆ ಬೋರ್ವೆಲ್ ಅವರಿಗೆ ಅನ್ಕೊಂಡು ಧ್ವನಿ ನಿಮ್ಮ ಸರಿ ಕೇಳ್ತೀರಾ ಸರ್? ನಿಮ್ಮ ಪರಿಚಯನೂ ಆಗ್ಲಿಲ್ಲ ನಮ್ಗೆ. ಸರ್, ಅವ್ರು ಹೇಳಿದ್ ನನಗೆ ಸ್ವಲ್ಪ ಅರ್ಧಂಬರ್ಧ ಅರ್ಥ ಆಯ್ತು. ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನನ್ನ ತೋಟದಲ್ಲಿ ಈಗ ಒಂದು ಬೋರ್ವೆಲ್ ಮಾತ್ರ ಇದೆ, ಆದ್ರೆ ಮಳೆ ನೀರು ಶೇಖರಣೆ ಮಾಡ್ಕೊಳ್ಳೋದಿಕ್ ಬೇರೆ ಯಾವ್ದು ಆಪ್ಷನ್ ಇಲ್ಲ. ನಾವು ಸುತ್ತಲೂ ನೀರು ಟ್ರಂಚ್ ಕೂಡ ಮಾಡ್ಕೊಂಡಿಲ್ಲ, ಬದು ಆ ತರದ್ ಮಾಡ್ಕೊಂಡಿಲ್ಲ ಅಂತ ಹೇಳದ್ನಲ್ಲ, ಅದಕ್ಕೆ ಅವ್ರು ಹೇಳ್ತಿದ್ದಾರೆ ನನಗೆ ಬೆಟರ್ ಆಪ್ಷನ್ ಮಳೆ ನೀರಿನ ಗುಂಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಮಳೆ ನೀರು ಶೇಖರಣೆ ವ್ಯವಸ್ಥೆ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತಿದ್ದಾರೆ ಸರ್ ಅವರು.
ಸರಿ ಸರಿ. ಅದಕ್ಕೆ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳೋದು ಬೆಟರ್ ಅಂತ ನಾನು ಹೇಳ್ತಾ ಇರೋದು ಒಂದು. ಎರಡನೇದಂದ್ರೆ ಸರ್, ನೀವೀಗ ಈ ವೆಬಿನಾರ್ ಮಾಡ್ತಾ ಇದ್ದೀರಲ್ಲ ಸರ್, ಇದನ್ನ ನೀವು ಅಂದ್ರೆ ಏನ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಏನ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ ಈ ಕ್ವಶನ್ಸ್ ನ ಒನ್ ಡೇ ಸೆಷನ್ ಅಂದ್ರೆ 1.5 hour ಇಟ್ಕೊಳ್ಳಿ, ಬೇರೆ ದಿನ ಈ ತರ ಲೈವ್ ಆಗಿ ಅಂತ ನಂದು ಗೈಡ್ಲೈನ್ಸ್. ಯಾಕಂದ್ರೆ ಈಗ ನೀವು ಅವ್ರು ಮಾತಾಡಿದ್ದು ಮಧ್ಯದಲ್ಲಿ ಎಲ್ಲರದು ವಾಯ್ಸ್ ಗಳು ಕೊಲಾಬ್ ಆಗ್ತಿರತ್ತೆ, ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ನೀವು ಈ ತರ ನೀವಾಗೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದನ್ನ ನಾವು ನೋಡ್ತೀವಿ. ಸೊ ನೀವು ಯಾವ್ದಾದ್ರು ಒಂದ್ ದಿನ ಹೇಳಿದ್ರೆ ಆ ದಿನಕ್ಕೆ ಒಂದ್ ಫಿಕ್ಸ್ ಆಗ್ಬಿಟ್ಟು ಪ್ರತಿ ವೀಕು ಈ ತರ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಅಂತ ನಂದು ಒಂದು ಸಜೆಷನ್. ಖಂಡಿತ ಸರ್, ನಿಮ್ಮ ಸಲಹೆಗೆ ಧನ್ಯವಾದಗಳು. Sir. ಅದು ಮಾಡೋಣ. We will record and upload it either on Google Drive or on YouTube, whichever supports, and you can share your comments, and you can also reach me on Yes. my WhatsApp. Yes sir, definitely. Sir, can I have a doubt, sir, on the seminar, webinar? Yes sir, please introduce yourself. Please. Yeah, I am Dr. Kasula Venugopal Reddy from Hyderabad. I am a regular follower of Manjunath by seeing. I'll be just waiting for his YouTube videos. He's so clear in his explanation. I think he's a great inspiration for people who wants to enter into natural farming. This is my opinion on him. And my doubt is that, sir, in the you have said in the farm design, live fence you said, which you said 2 feet from the physical fence. Okay, I'm clear on that. And then you said buffer zone, then trees. Buffer zone should be how far it should be there from the live fence and how much width it should be there. Then afterwards, trees. Please tell on that, sir. Yeah. Yes, life fence, I think you got the clarity. So it should be a little away from your physical barbed wire or a chain link mesh, because we need to operate around that. We have to do some chopping or streamlining, etc. So as far as buffer zone is concerned, that is very subjective. As I would suggest to all of you, at least 15 to 20% of your land area should be built into a buffer zone. It will create kind of a agroforestry kind of a thing. The area marked for buffer zone not necessarily should be starting from X and moving towards Y. No, it can be spill over to many locations. As I already said, around your farmhouse, around your farm pond, both the sides of your peripheral road and internal road, and wherever you find, let us say there is some structure where there are big stones are there, don't remove those stones, let it be there, just create some trees or buffer zone around that. Essentially, building a buffer zone all along parallel to the peripheral road make lot of sense if you have some space reserved for that. Okay, buffer zone is like just keeping. What should we keep in that buffer zone? It is just different types of vegetation, herbs, shrubs, mini tree, mini tree and larger canopy trees. It just So can I say one example, sir? I'll have a live fence, then I have a after the physical fence, I'll have a live fence, and then I have a walk pathway. Correct. That itself will act as a buffer zone. No, that is walk pathway is clear. It will be exposed to the sky. But adjacent to this walk pathway or adjacent to this peripheral road, further down into your farm, maybe let us say about 15 feet, you can start creating this buffer zone. That means your commercial plant has to come after the peripheral road, say about 15 feet. That you can decide. Please repeat, sir. After the peripheral road, you reserve another 15 feet before you plant your commercial plant. All along the peripheral road, inside the farm, for a 15 feet width, X feet length, you can grow these multiple types of plants to create buffer zone. What sort of plants we can keep in that? Any herbs, shrubs, you can start with this Gliricidia, Subabul, those kind of things. You can plant, plants which can sustain with less water, drought-resistant plants, and you can also grow for high raising like mahogany, etc. They grow to 50 feet, 60 feet in less time. Okay. The timber plants also can be grown. Fine, it has to be, sir. Timbers has to be. And the buffer zone width can be kept as 15 feet. No, ideally, more is better. It depends on how much land we have. Land I have. Yeah. And where should I plant the trees then afterwards? Yeah, in that zone only. You can do zigzag. It is a forest kind of a thing, sir. There is no, no rule applied there. You can in the buffer zone only we can put the trees also. Exactly. It has to be there. Then only the birds will come. A thick vegetation can be created in that 15 feet or more is better. Exactly, sir. So I can understand like this: physical fence, live fence, walk pathway, then buffer zone. In that buffer zone, all forests can be developed. Exactly. Then your commercial cropping area. Yeah, then the real commercial cropping area. Exactly, sir. Thank you, sir. Yeah. And sir, as one of the participants as experts, this will be put into the Vivara English?
I'll try to upload, sir. It is being recorded to my local hard disk on my laptop. Okay. I'll try to upload it to one of these YouTube platforms, Yeah, better, sir. and the link will be shared to all of you. Yeah, because we will be, what do you call, seeing again and again. Yes, sir. Please, sir. Very nice, sir. Very Thank nice. you for supporting us. Yeah, yeah. Yes, sir. ಮುಂದಿನ ಪ್ರಶ್ನೆ ವೇಣುಗೋಪಾಲ್ ಸರ್ ಕೇಳಿದ ಪ್ರಶ್ನೆಗೆ ಕನ್ನಡ ಅನುವಾದ ಬೇಕಾ ಯಾರಿಗಾದ್ರು? ಹಲೋ, ಏನ್ ಬೇಡ ಸರ್, ಅರ್ಥ ಆಯ್ತು. ಸರಿ, ಆಯ್ತು, ಮುಂದೆ ಹೋಗಿ. ಸರ್ ಒನ್ ಫಾಲೋ ಅಪ್ ಕ್ವೆಶ್ಚನ್. ಒಬ್ರು ತುಮಕೂರು ಜಿಲ್ಲೆ. ಪರಿಚಯ ಮಾಡ್ಕೊಳ್ಳಿ ಪ್ಲೀಸ್. ಹಾ ಸರ್, ಮಂಜುನಾಥ್ ಅಂತ ಹೇಳಿ, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ. ನಮಸ್ಕಾರ. ಸೊ ನಮ್ ಕಡೆ ಒಂದು ಸ್ವಲ್ಪ ಸಾಯಿಲ್ ಎಲ್ಲ ಕ್ಲೇ ಟೈಪ್ ಆಫ್ ಸಾಯಿಲ್ ಇದೆ, ಮತ್ತೆ ವೈಟ್ ಸಾಯಿಲ್. ಈ ಸಾಯಿಲ್ ಇಂದ ನಮ್ಗೆ ಈಗ ಹಳ್ಳಿ ಜನ ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಾರೆ, ಬೇರೆ ಮಣ್ಣು ನೋಡ್ಸ್ರಿ, ಇವೆಲ್ಲ ಬಿಳಿ ಮಣ್ಣೆಲ್ಲ ಕೆಂಪು ಮಣ್ಣು ಮಾಡಿ ಅದು ಇದು ಅಂತ ಹೇಳ್ತಾರೆ. ಬಟ್ ನಾವು ಹೊರಗಡೆಯಿಂದ ಮಣ್ಣು ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಸೊ ಈ ಮಣ್ಣನ್ನ ನಾವು ಯಾವ ತರ ಡೆವಲಪ್ ಮಾಡೋದು, ಯಾವ ತರ ನಾವು ಫಲವತ್ತತೆ ಮಾಡೋದು ಅಂತ ಒಂದ್ ಸ್ವಲ್ಪ ಮುಂದಿನ ಮಂಜುನಾಥ್ ಅವರೇ, ಮುಂದಿನ ಬುಧವಾರದಲ್ಲಿ ಇದನ್ನ ತಗೊಳ್ತೀನಿ ಡೀಟೇಲ್ ಆಗಿ. ಮಣ್ಣಿನ ಬಗ್ಗೆನೇ ಮಾತಾಡೋಣ. ಮಣ್ಣಿನ ಬಗ್ಗೆ ಅಂತ ಎಷ್ಟು ಮಾತಾಡಿದ್ರೆ ಮುಗಿಯಲ್ಲ. ಬಟ್ ಈ ಸಮಸ್ಯಾತ್ಮಕ ಮಣ್ಣುಗಳು ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಏನ್ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ನಮ್ಮಲ್ಲೇ ಆದಂತ ಪರಿಹಾರ ಹೇಗ್ ಮಾಡ್ಕೋಬಹುದು. ಹೊರಗಡೆಯಿಂದ ತಂದಾಕೋದು ಖಂಡಿತ ಪರಿಹಾರ ಅಲ್ಲ. ನನ್ನ ರಕ್ತದಲ್ಲಿ ಕಬ್ಬಿಣದ ಅಂಶ ಕೊರತೆ ಇದೆ ಅಂತ ಎಷ್ಟು ಬಾಟಲ್ ರಕ್ತ ಹಾಕಿಸ್ಕೊಳ್ಳಿ. ಹಾಗಾಗಿ ಇದನ್ನ ನಾನು ಮುಂದಿನ ವಿವರಣೆಯಿಂದ ಮುಂದಿನ ಬುಧವಾರ ಖಂಡಿತ ತಗೊಳ್ತೀನಿ. ತುಂಬಾ ಥ್ಯಾಂಕ್ಸ್. ಒಳ್ಳೆಯದು. ಹೇಳಿ ಸರ್, ಮುಂದಿನ ಪ್ರಶ್ನೆ. ಹಲೋ, ಕೇಳಿ ಮೇಡಮ್ ಪ್ಲೀಸ್. ಯಾ ಸರ್, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನ್ ನಿಮ್ಮನ್ನ ನೇರವಾಗಿ ಭೇಟಿ ಕೂಡ ಮಾಡಿದ್ದೀನಿ. ಐ ಆಮ್ ಒನ್ ಆಫ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಸೊ ಓಕೆ ಸರ್, ವೇಣುಗೋಪಾಲ್ ಸರ್ ಕೇಳಿದ್ದು ಫಾಲೋ ಅಪ್ ಕ್ವೆಶನ್. ಸೊ ಐರನ್ ಫೆನ್ಸ್ ಇಂದ 2 feet ಬಿಟ್ಟು ಲೈವ್ ಫೆನ್ಸ್ ಮಾಡ್ಕೊಂಡು ಈ ವಾಕ್ ಪಾತ್ವೆ ಎಷ್ಟು ಅಡಿ ಬಿಡಬೇಕು ನಾವು ಜಾಗ ಓಡಾಡಕ್ಕೆ? English, madam. You are good in English. Why don't you express in English? Okay. Fine. I can do that. So after the live fence, it's a follow-up question. So after iron fence, I leave 2 feet space, and then I'll put a live fence. Yeah. For the pathway, so how many feet I should leave? Yeah. 6 to 8. No, minimum 8 to 12 feet. I will say 8 feet minimum. More is better. Okay. The reason is this walk pathway is also for our logistics, movement of materials. You may have to, put a trolley running around with a tractor engine attached. So those kind of situations may come in future. So this become your logistic path also. So more space is recommended, and this space never go waste, because the canopies of live fencing plant and the right side buffer zone trees will make use of this aerial space. Right. So nothing goes in waste. So you can create as much, at least between 8 to 12 feet should be ideal. Less than 8 feet, it will not give you the results, benefits. Okay. And this pathway has to be on all 4 sides. Peripheral road. You can visualize you start from your farm gate and come back to the same farm gate. Ideal. Perfect. Okay. And in the buffer zone, that 15 feet, and after doing the walk pathway, the 15 feet. So there, I would like to adopt all these timber plants, for our kids' future, education. So which all trees, you would recommend, and with how many feet gaps we will have to plant? I've already answered to Venugopal Sarji on that. Basically, this is kind of a forest. There is no rules exist. You can break any rules, you can make any rules. So it's just a jungle, madam. It's just a jungle. Idea is you have to bring in different species of plants. They should grow to sizes of herbs, shrubs, mini canopy, large canopy, mini height, larger height. ಬೇರೆಯವರಿಗೂ ಅವಕಾಶ ಕೊಡಿ. ಸರಿ. ಲಕ್ಷ್ಮಿ ಮೇಡಮ್, ಇದನ್ನ ಮತ್ತೆ ತಗೊಳ್ಳೋಣ ಬೇಕಾದ್ರೆ ಆಫ್ಲೈನ್ ಅಲ್ಲಿ. ಮತ್ತೆ ಮಾತಾಡೋದು ಬೇಡ. ಕನ್ನಡಕ್ಕೆ ತರ್ಜುಮೆ ಮಾಡಿಬಿಡ್ತೀನಿ. ಸೊ ಈ ರಕ್ಷಿತ ವಲಯ ಅಂತ ನಾವೇನು ಮಾಡ್ತೀವಿ, ಇಲ್ಲಿ ಯಾವ ಥರದ ಗಿಡಗಳನ್ನು ಹಾಕಬೇಕು, ಅದು ಎಲ್ಲಿ ಹಾಕಬೇಕು ಅನ್ನೋದೊಂದು ಪ್ರಶ್ನೆ. ಮತ್ತು ನಮ್ಮ ಒಂದು ರಿಂಗ್ ರಸ್ತೆ ಅಥವಾ ಪೆರಿಫೆರಲ್ ರಸ್ತೆ ಅಂತ ಏನು ಮಾಡ್ತೀವಿ, ಅದರದ್ದು ಅಗಲ ಎಷ್ಟಿರಬೇಕು ಅಂತ 8 ರಿಂದ 12 ಅಡಿ ಅಗಲ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ಈ ರಕ್ಷಿತ ವಲಯದಲ್ಲಿ ಬಫರ್ ಝೋನ್ನಲ್ಲಿ ನಮಗೆ ಯಾವುದು ಆ ಜಾಗದಲ್ಲಿ ಚೆನ್ನಾಗಿ ಬೆಳೆಯುತ್ತೋ ನೇಟಿವ್ ಸ್ಪೀಶೀಸ್, ಸ್ಥಳೀಯವಾದಂಥ ಸಸ್ಯ ಪ್ರಭೇದಗಳನ್ನು ಜೋಡಿಸ್ತಾ ಬರೋಣ. ಹಲೋ, ಹೇಳಿ ಸರ್, ಪರಿಚಯ ಪಡ್ಕೊಳ್ಳಿ.
ರಂಗೇಗೌಡ ಅಂತ ತುರುವೇಕೆರೆ. ಹಾಂ, ನಮಸ್ಕಾರ ಸರ್, ಹೇಳಿ. ಈಗ ಒಂದು ಹಸು ಸಾಕೋದಕ್ಕೆ ನಮ್ಗೆ 500 ರೂಪಾಯಿ ಒಂದು ದಿನಕ್ಕೆ ಖರ್ಚು ಬರುತ್ತೆ. ಆ ಕಾಯದ ಕೊಬ್ಬನ್ನು ಆಮೇಲೆ ಅದನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲದಕ್ಕೂ. ಹಸು ಇಲ್ದಲೆ ಎಮ್ಮೆ ಸಗಣಿ ಒಳಗೆ ನಾವು ಉಪಯೋಗಿಸ್ಕೋಬೋದಾ ಗೊಬ್ಬರಕ್ಕೆ? ಖಂಡಿತ ರಂಗೇಗೌಡ. ಇನ್ಫ್ಯಾಕ್ಟ್ ಇವತ್ತು ನನಗೆ ಸಮಯ ಅಭಾವದಿಂದ ಅದನ್ನು ಮಾತಾಡೋಕ್ಕಾಗಲಿಲ್ಲ. ನನ್ನ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಅದು ಬರುತ್ತೆ, ನಿಮ್ಗೆ ಆಲ್ರೆಡಿ ನಾನು ಕಳಿಸಿದ್ದೀನಿ, ನೀವು ಗಮನಿಸ್ಬೋದು. ನಾವು ನಮ್ಮ ಸಸ್ಯ ಪೋಷಕಾಂಶಗಳನ್ನು ಅಂದರೆ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ 2 ವಿಧಗಳಿದೆ. ಒಂದು ಸಸ್ಯ ತ್ಯಾಜ್ಯಗಳು, ಮತ್ತೊಂದು ಪ್ರಾಣಿ ತ್ಯಾಜ್ಯಗಳು ಅಥವಾ ರೆಸಿಡ್ಯೂಸ್, ಪ್ಲಾಂಟ್ ರೆಸಿಡ್ಯೂಸ್, ಅನಿಮಲ್ ರೆಸಿಡ್ಯೂಸ್ ಅಂತ ಹೇಳ್ತೀವಿ. ನಮ್ಮ ಸಸ್ಯಗಳು, ನಮ್ಮ ಕೃಷಿ ಬೆಳೆಯಲ್ಲಿ ನಾವು ಸಂಪೂರ್ಣವಾಗಿ ಸಸ್ಯ ತ್ಯಾಜ್ಯಗಳನ್ನೇ ಉಪಯೋಗಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿ ಉತ್ತಮವಾದ ಬೆಳೆಯನ್ನು ಬೆಳಿಬೋದು. ಪ್ರಾಣಿ ತ್ಯಾಜ್ಯಗಳನ್ನು ಬಳಸೋದು ಒಳ್ಳೆಯದು, ಇಲ್ಲದೇ ಇದ್ದರೂ ನಾವು ಗುಣಮಟ್ಟದ ಬೆಳೆಯನ್ನು ಬೆಳ್ಕೋಬೋದು. ಅದನ್ನು ನಾನು ಆ ಪಿರಮಿಡ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಆಗಲಿಲ್ಲ, ಮುಂದಿನ ಬುಧವಾರ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ನನ್ನ ತೋಟದಲ್ಲೂ ನಾನು ಮಾಡಿದ್ದೀನಿ, ಯಾವುದೇ ಒಂದು ರೀತಿ ಪ್ರಾಣಿಗಳನ್ನು ಇಲ್ದಲೆ. ನೀವು ಎಮ್ಮೆನಾರು ಹೇಳ್ತಿದ್ದೀರಾ, ನನ್ನ ತೋಟದಲ್ಲಿ ಎಮ್ಮೆನೂ ಇಲ್ಲ, ಯಾರೂ ಇಲ್ಲ. ಸೊ ಸಂಪೂರ್ಣವಾಗಿ ಗೋರಹಿತ ಕೃಷಿನ ನಾನು ಮಾಡ್ತಾ ಇದ್ದೀನಿ, ಖಂಡಿತ ಮಾಡ್ಬೋದು. ಮುಂದಿನ ಬುಧವಾರದಲ್ಲಿ ನಾನು ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ನಮಸ್ಕಾರ. Mr. Rangegowda has got a question that you say that how do we manage without livestock? The cost of managing livestock is expensive today. So can we prepare inputs, that is manure to our crops without the presence of livestock, or can you use buffalo instead of a cow? So my answer to Rangegowda sir is you can prepare manure inputs to your crops, A with plant residues, B with animal residues. It is not necessary that we need to have animal residues in our manure preparation. If it is there, fine. If it is not there also, just by using plant residues, we can able to grow our farm. I am the example. Our MS farm is grown with absolutely no animal residues being used for the last 3 years. I will be discussing more about this in the pyramid. I have shown a pyramid there in the PPT slide sent to you. There is a pyramid. On the pyramid, animals comes above the plant. That means animals depends on the plant. Plant doesn't depends on the animal. Plant depends only on the microbes. All the things in detail I will explain on the next Wednesday. Sir, Manjunath sir, I have a question. ಹೇಳಿ ಸರ್, ಪರಿಚಯ ಮಾಡ್ಕೊಳ್ಳಿ. Sir, for example, we have a trench from south to north. In that trench, the rainwater is going. So that means the slope is from south to north. Then when the perpendicularly, how about other bunds to be created when the water flow is going all across the land? Only we have made a trench across on the outer line. How to make the bunds, sir, as you explained in your preparation for natural farming? Yeah, see, the peripheral trench is for guiding the excess water coming from an adjacent elevated farm. Okay. But apart from that, our land will have slopes. Yes. On any directions. Yes. So whatever the rain which falls in our farmland, that also has to be guided. Okay. For that we create these bunds against the slopes. Okay. What could be the distance between the bunds? Pardon me? Distance between the bunds? No, that's okay. It depends on the angle of slope. Okay. If the slope is steep, then I have to reduce this one. Fastness. Exactly. So you should study your topography and then decide, sir. Okay, sir. ಮಿತ್ರರೇ, ವೇಣುಗೋಪಾಲ್ ಸರ್ ಪ್ರಶ್ನೆ ಆಗಿತ್ತಂದರೆ, ನಾವು ಹೊರಗಡೆ ಟ್ರೆಂಚ್ಗಳು ಹಾಕ್ಕೊಂತೀವಿ, ಅದು ಮಳೆ ನೀರು ಮೇಲಿನ ತೋಟದಿಂದ ಬಂದಂಥ ಮಳೆ ನೀರನ್ನು ನಾವು ಯಾವುದೇ ನಮ್ಮ ಮೇಲ್ಮಣ್ಣಿಗೆ ತೊಂದರೆ ಆಗದಾಗೆ ಕೃಷಿ ಹೊಂಡಕ್ಕೋ ಮತ್ತೊಂದು ಜಾಗಕ್ಕೋ ಸಾಗಿಸೋದು ಹೇಗೆ? ಅದು ಅಲ್ಲದೆ ನಮ್ಮ ತೋಟದ ಒಳಗಡೆ ಬಿದ್ದಂಥ ಮಳೆ ನೀರು ಮೇಲ್ಮಣ್ಣನ್ನು ಕೊಚ್ಚಿ ಹೋಗದೇ ಇರೋ ಥರ ನಾವು ಅಡ್ಡಬದುಗಳನ್ನು ಹಾಕ್ಕೊಂತೀವಿ. ಈ ಅಡ್ಡಬದುಗಳನ್ನು ಎಲ್ಲಿ ಹಾಕಬೇಕು, ಎಷ್ಟು ಅಂತರಕ್ಕೆ ಹಾಕಬೇಕು, ಇದು ಪ್ರಶ್ನೆ ಆಗಿತ್ತು. ಅದಕ್ಕೆ ನಾನು ವೇಣುಗೋಪಾಲ್ ಸರ್ಗೆ ಹೇಳಿದ್ದು, ಈ ಬದುಗಳನ್ನು ನಾವು ಇಳಿಜಾರಿಗೆ ಅಡ್ಡಲಾಗಿ ನಿರ್ಮಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ಆದಂಥ ನಿರ್ದಿಷ್ಟವಾದ ಸೂತ್ರ ಇಲ್ಲ. ನಮ್ಮ ಇಳಿಜಾರು ಎಷ್ಟು ಕಡಿದಾಗಿದೆಯೋ ಅಷ್ಟು ಹತ್ತಿರದಲ್ಲಿ ಬಂಡುಗಳು ಬರ್ತವೆ. ಇಳಿಜಾರು ಸ್ವಲ್ಪ ಕಡಿಮೆ ಕಡಿದಾಗಿದ್ದರೆ, ಸಮತಾಳಿಯಾಗಿದ್ದರೆ ಬದುಗಳನ್ನು ಸ್ವಲ್ಪ ದೂರದಲ್ಲೂ ಹಾಕಬಹುದು. ಇದು ನಿಮ್ಮ ಕೃಷಿಯ ಭೂಮಿಯ ಮೇಲ್ಮೈನ ಇಳಿಜಾರಿನ ಮೇಲೆ ಅವಲಂಬಿಸಿರುತ್ತದೆ. ಸರ್ ನಮಸ್ಕಾರ, ನಾನು ಕಿರಣ್ ಅಂತ. ಒಂದು ಕ್ವಶನ್ ಕೇಳ್ಬೋದಾ? ಖಂಡಿತ. 9:15 ಆಯಿತು. ಮಿತ್ರರೇ, ತಾವು ಇಲ್ಲ ರಿಲೇಟೆಡ್ ಕ್ವಶನ್ ಸರ್ ಇದು? ಅಲ್ಲಲ್ಲ, ನೀವು ಇರಿ ಸರ್, ಖಂಡಿತ ಕೇಳಿ.
ಯಾರಿಗಾದರೂ ಭೋಜನದ ಇದು ಡಿನ್ನರ್ ಟೈಮ್ ಆಗಿದ್ದು ಬೇರೆ ಎಂಗೇಜ್ಮೆಂಟ್ ದಯವಿಟ್ಟು ನೀವು ಲಾಗೌಟ್ ಆಗ್ಬೋದು, ತೊಂದರೆ ಇಲ್ಲ. ನಾನು ಇನ್ನೂ 15 ನಿಮಿಷ ಇರ್ತೀನಿ, ಪ್ರಶ್ನೆಗಳನ್ನು ಮುಂದುವರ್ಸೋಣ. ಬೇರೆ ಒತ್ತಡಗಳಿದ್ದವರು ಖಂಡಿತ ಲಾಗೌಟ್ ಆಗಿ ಮತ್ತೆ ಮುಂದಿನ ಬುಧವಾರ 8:15ಗೆ ಮತ್ತೆ ಸೇರೋಣ. ಮುಂದುವರಿಸಿ ಸರ್. ಸರ್ ಥ್ಯಾಂಕ್ಸ್ ಸರ್. ಕಿರಣ್ ಅಂತ. ಇದು ಲೈಫ್ ಫೆನ್ಸ್ ಬಫರ್ ಝೋನ್ ಹೇಳ್ತಾ ಇದ್ರಲ್ಲ, ಈ ಲೈಫ್ ಫೆನ್ಸ್ ಜೊತೆಲೇನೆ ಬಫರ್ ಝೋನ್ನ ಮಿಕ್ಸ್ ಮಾಡ್ಬೋದಾ, ಹೈಟ್ ಕಾಂಬಿನೇಷನ್ ಮಾಡಿಕೊಂಡು ಆ ಪ್ಲಾಂಟ್ಸ್ನ? ಆಲ್ರೆಡಿ ನಾನು ಹೇಳಿದ್ದೀನಿ ಡಯಾಗ್ರಾಮಲ್ಲಿ ಸರ್. ಲೈಫ್ ಝೋನು, ಲೈಫ್ ಫೆನ್ಸ್ ಆದಮೇಲೆ ನಮ್ಮ ರಸ್ತೆ ಬರಬೇಕು, ರಸ್ತೆ ಆದಮೇಲೆ ಬಫರ್ ಝೋನ್ ಬರಬೇಕು. ಬಫರ್ ಝೋನ್ ಆದಷ್ಟು ನಮ್ಮ ಕ್ರಾಪಿಂಗ್ ಏರಿಯಾಗೆ ಹತ್ತಿರ ಇರಬೇಕು. ಯಾಕೆ ಅಂತಂದರೆ ನಮ್ಮ ಕ್ರಾಪಿಂಗ್ ಏರಿಯಾದಲ್ಲಿ ನಾವೇನು ಬೆಳೆಗಳನ್ನು ಬೆಳಿತೀವಿ, ಆ ಬಫರ್ ಝೋನ್ನಿಂದ ಆ ಕ್ರಾಪಿಂಗ್ ಏರಿಯಾಗೆ ಒಂದು ಧನಾತ್ಮಕ ಪರಿಣಾಮ, ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಬಫರ್ ಝೋನ್ನಲ್ಲಿರ್ತಕ್ಕಂಥ ಮೈಕ್ರೋ ಕ್ಲೈಮೇಟು, ನೆರಳು ನಿರ್ಮಾಣ ಮತ್ತು ಅಲ್ಲಿ ಬರ್ತಕ್ಕಂಥ ಪಕ್ಷಿಗಳು, ಅವುಗಳು ನಮ್ಮ ಕೀಟಗಳನ್ನು ಹಿಡಿದು ತಿನ್ನೋದು, ಇವೆಲ್ಲವನ್ನು ನಾವು ನೈಸರ್ಗಿಕ ಕೃಷಿನಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ನಿಮ್ಮ ಈ ಬಫರ್ ಝೋನ್ ಅನ್ನೋದು, ಸಂರಕ್ಷಿತ ವಲಯ ಅನ್ನೋದು ನಮ್ಮ ಉತ್ಪಾದನಾ ಜಾಗ, ಕ್ರಾಪಿಂಗ್ ಏರಿಯಾ ಅದ್ರ ಹತ್ತಿರ ಇದ್ದರೆ ಒಳ್ಳೆಯದು, ಬೇಲಿ ಪಕ್ಕ ಇರೋದಕ್ಕಿಂತ. ಓಕೆ, ಬೇಲಿ ಪಕ್ಕ ಇದು ಮಿಕ್ಸ್ ಮಾಡಿದ್ರೆ ಲೈಫ್ ಫೆನ್ಸಿಂಗಲ್ಲಿ ಅದು ಅಷ್ಟೊಂದು ಪ್ರೊಡಕ್ಟಿವಿಟಿ ಇರಲ್ಲ ಅಂತಲ್ಲ? ಲೈಫ್ ಫೆನ್ಸ್ ಹತ್ರ ಬಫರ್ ಝೋನ್ ಮಾಡಿ ಆಮೇಲೆ ರಸ್ತೆ ಮಾಡಿ ಆಮೇಲೆ ಕ್ರಾಪಿಂಗ್ ಏರಿಯಾ ಮಾಡಿದ್ರೆ ಬಫರ್ ಝೋನ್ ಇನ್ಫ್ಲೂಯೆನ್ಸ್ ಕ್ರಾಪಿಂಗ್ ಏರಿಯಾಗೆ ಬರಲ್ಲ. ಬಫರ್ ಝೋನ್ ಯಾವಾಗಲೂ ಕ್ರಾಪಿಂಗ್ ಏರಿಯಾಗೆ ಅಡ್ಜಸೆಂಟ್ ಆಗಿರಬೇಕು. ಲೈಫ್ ಫೆನ್ಸ್ ಆದಮೇಲೆ ಪೆರಿಫೆರಲ್ ರೋಡ್ ಇರಬೇಕು. Recommended trees for life fence, sir? Pardon me, sir? Recommended trees for life fence? I will make a list. I need to consult people because I am yet to grow a good buffer zone in both my farms. I am trying now. No, life fence, sir. Life fence. Life fence. I have Gliricidia and Subabul kind of a plants, 6 feet distances, and Jetrupa, Simarupa, those kind of plants. All these can be used in life fence? Exactly, sir. Can we get anytime a list, sir, at 6 feet distance? I will try to consolidate and share it either on the WhatsApp or on the next session. Sure, sir. I will do this, sir. I will also try to give you the source also from where you can get the seeds. Yeah. Thank you. Thank you, sir. ಇನ್ಯಾವುದಾರ ಪ್ರಶ್ನೆ ಇದ್ರೆ ಕೇಳಿ. Namaskar. I have one question. Sir, introduce yourself, please, sir. Yes, I am Rajesh Raghu Rawal. I am from Luxembourg. I had contacted you, sir. No? Yes, sir. Sir? Please continue, sir. So Please ask my question is like if the farm help is very much eager to till the weeds, and he's also very much eager that we do not mulch because he is telling that he has fear for the snakes. So what to do? Okay. So let me re-quote your question. You are asking us that when we do no tilling and we allow the weeds to grow, so what will be the implication? Some animals like reptiles like snakes will be there. So how one protect themselves when they are working in the farm? Is that the question, sir? Yes, sir. Thank you. Yeah, thank you. So we allow this green cover on our topsoil, that we call it as weeds or whatever, and these weeds has to grow. Basically what we need to do is the height of this green cover has to be controlled. I do frequent weed management, that is brush cutting, for every 30 to 45 days, such that the height of the weeds will not grow and it is clearly visible. Secondly, there are certain walking paths for us inside the farm, our peripheral road, internal road, and the bunds where our pipeline system and the irrigation wall controls are being installed. We keep cleaning up, we keep brush cutting these areas as frequently like every 15 to 30 days, because we will going to walk only on specific area, not everywhere in our farm. So the area where the movement of people, either ourselves or our labor force, has to be managed with low height or minimum weeds. We don't uproot them, they will be there. So a planned weed management with respect to its height and frequency of weed management using brush cutter will give us the confidence that we can walk on specified paths and do our farming operations. Okay, thank you, sir. ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಗಮ್ಗಳನ್ನ ಉಪಯೋಗಿಸ್ಬೋದು ಸರ್. ಒಂದು ನಿಮಿಷ ಸರ್, ನಾನು ಕನ್ನಡ ಹೇಳ್ತೀನಿ.
ರಾಕೇಶ್ ರಾಜ್ ರಾವಲ್ ಅನ್ನೋರದ್ದು ಪ್ರಶ್ನೆ ಏನಿತ್ತಂದರೆ, ನಾವು ನೈಸರ್ಗಿಕ ಕೃಷಿನಲ್ಲಿ ಕಳೆಯನ್ನು ಬೆಳೆಸ್ತೀವಿ, ವೈವಿಧ್ಯತೆಗೋಸ್ಕರ ಮಾಡ್ತೀವಿ. ಅತಿ ಹೆಚ್ಚು ಆಗಿ ಕಳೆ ಬೆಳೆದಾಗ ನಾವು ನಮ್ಮ ಕೃಷಿ ಕಾರ್ಮಿಕರಾಗಲಿ ನಾವಾಗಲಿ ತೋಟದಲ್ಲಿ ಓಡಾಡುವಾಗ ನಮಗೆ ತೊಂದರೆಗಳಾಗ್ಬೋದೇ ಅನ್ನೋದು ಅವ್ರ ಪ್ರಶ್ನೆ ಇತ್ತು. ಅದಕ್ಕೆ ನಾನು ಕೊಟ್ಟಂಥ ಉತ್ತರ ಹೇಗಿತ್ತಂದರೆ, ಕಳೆಗಳನ್ನು ಬೆಳೆಸೋಣ, ಆದರೆ ಕಳೆಗಳ ಎತ್ತರವನ್ನು ನಾವು ನಿಯಂತ್ರಿಸ್ತಾ ಬರೋಣ. ಅತಿ ಎತ್ತರಕ್ಕೆ ಬೆಳೆಯೋಕ್ಕೆ ಬಿಡೋದು ಬೇಡ. ಆದಷ್ಟು 40 ದಿವಸಕ್ಕೂ 50 ದಿವಸಕ್ಕೂ ಒಂದು ಸತಿ ನಮ್ಮ ಬ್ರಷ್ ಕಟ್ಟರಿಂದ ಕಳೆ ನಿಯಂತ್ರಣ ಮಾಡ್ತಾ ಬರೋಣ. ಆಮೇಲೆ ನಾವುಗಳು ನಮ್ಮ ತೋಟದಲ್ಲಿ ಓಡಾಡುವಂಥ ನಿರ್ದಿಷ್ಟ ಪ್ರದೇಶಗಳು ಮತ್ತು ನಮ್ಮ ಕೃಷಿ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಜಾಗಗಳಲ್ಲಿ ನಾವು ಕಳೆಗಳನ್ನು ನಿಯಂತ್ರಣ ಮಾಡ್ತಾ ಬರೋಣ. ಎಲ್ಲ ಜಾಗದಲ್ಲೂ ನಾವು ಅನಾವಶ್ಯಕವಾಗಿ ತೋಟದಲ್ಲಿ ಓಡಾಡೋದು ಬೇಡ. ನಾವು ನೀರಾವರಿಗೋಸ್ಕರ ಅಥವಾ ನಾವು ಫಸಲನ್ನು ಕಿತ್ಕೊಂಬರುವಾಗ ಅಥವಾ ನಮ್ಮ ಒಳಸುರಿಗಳನ್ನು ತಗೊಂಡೋಗಿ ಗಿಡದ ಬುಡಕ್ಕೆ ಹಾಕುವಾಗ ನಾವು ಓಡಾಡಬೇಕಾಗತ್ತೆ. ಆ ಜಾಗಗಳಲ್ಲಿ ನಾವು ಕಳೆ ನಿಯಂತ್ರಣ ಮಾಡ್ಕೊಂಡಿದ್ರೆ ಸಾಕು. ಯಾವುದೇ ರೀತಿ ಭಯ ಇಲ್ಲದಲೇ ನಮ್ಮ ತೋಟದಲ್ಲಿ ನಾವು ಮತ್ತು ಕಾರ್ಮಿಕರು ನಿರ್ಭಯವಾಗಿ ಓಡಾಡುವಂಥ ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬಹುದು ನೈಸರ್ಗಿಕ ಕೃಷಿನಲ್ಲಿ ಕಳೆಗಳ ಜೊತೆಯಲ್ಲಿ. ಕೇಳಿ ಸರ್, ಮುಂದಿನ ಪ್ರಶ್ನೆ. ಸರ್, ಕಳೆದು ಮತ್ತು ಬದು ನಿರ್ಮಾಣದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಹಾಗೆ ಜೀವಾಮೃತವನ್ನ ಹಾಕೋದು ಎಷ್ಟು ದಿನಗಳಿಗೊಮ್ಮೆ ಹಾಕ್ಬೇಕು ಮತ್ತೆ ಎಷ್ಟು ವರ್ಷ ಹಾಕ್ಬೇಕಾಗತ್ತೆ ಸರ್ ನಾವು ಜೀವಾಮೃತ ಹಾಕಿದ್ರೆ? ಅದು ಇವತ್ತಿನ ಸಿಲೆಬಸ್ ಅಲ್ಲಿ ಇಲ್ಲ ಮೇಡಮ್. ಒಳಸುರಿಗಳ ನಿರ್ಮಾಣ ಮತ್ತು ಬಳಕೆ ಅದನ್ನ ನಾನು ಮುಂದಿನ ಎಪಿಸೋಡ್ ಅಲ್ಲಿ ತಗೊಳ್ತೀನಿ ಮೇಡಮ್. ಅದು ಬಹಳ ತುಂಬಾ ವಿಷಯ ಅದರಲ್ಲಿ ಬರುತ್ತೆ. ಒಳಸುರಿಗಳನ್ನು ನಾವು ಹೇಗೆ ನಿರ್ಮಾಣ ಮಾಡ್ಕೋಬೇಕು, ಅದನ್ನು ಬಳಸೋದು ಹೇಗೆ, ಅದು ಇಂಟರ್ವಲ್ ಏನು, ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಖಂಡಿತ ತಗೊಳ್ತೀನಿ. Okay, sir. Sir, one more small question, sir. In the future webinars, I think, as per this thing, we'll be discussing about the irrigation systems also, no? Yeah, yes, sir. Definitely. Right. Thank you, sir. Yeah. ತುಂಬಾ ಇಂಟ್ರೆಸ್ಟಿಂಗ್ ಆಗೋಯ್ತು, ಉಪಯುಕ್ತವಾಗೋಯ್ತು ಸರ್. ಧನ್ಯವಾದಗಳು. Thank you, madam. Very nice, sir. We are looking forward for the next one. ದಯಾನಂದ್ ಇಲ್ಲಿ. ನಮಸ್ಕಾರ ದಯಾನಂದ್, ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ಸರ್, ನಾನು ದಯಾನಂದ್ ಅಂತ, ನಮ್ದು ಕನಕಪುರದ ಹತ್ರ ತೋಟ ಇದೆ. ಈಗ ಹಾವಿನ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಇದು ಕಾಮನ್ ಆಗಿ ಲೇಬರ್ಸ್ ಹೇಳೋ ಮಾತುಗಳು. ಏನ್ ಹೇಳ್ತೀನಿ ಅಂದ್ರೆ, ಹಾವುಗಳು ದೇ ಮೂವ್ ಔಟ್, ದೇ ಡೋಂಟ್ I mean, when movement is there, they move. Only one species is the problem is that is Russell viper. That doesn't move out. They sleep in a place where they need. Adondu tapatre ide. Better you use a gumboots when you walk around. Yeah. Adondu ಮಲೆನಾಡಲ್ಲಿ ಇರೋರ್ಗೆ ಒಂದು ಈ ಮಳೆಗಾಲದಲ್ಲಿ ವೈಪರ್ಸ್ ಜಾಸ್ತಿ ಇರುತ್ತೆ. That will be on the plants itself, which you cannot avoid. So that carefulness you have to have an open eye to look at them. So it was a classic example in my farm. There was a lemon plant in my farm very close to my house. That day I wanted to pluck lemon. I went there. Luckily I was wearing shoe. First I smeared my leg on the grass. Then I saw a Russell viper sleeping there. They will not move even if you touch them. So please don't touch the Russell viper. It is very venomous. So these things you have to take care. Yes. Only thing is this cobra agli ಬೇರೆ ಹಾವುಗಳಾದ್ರೆ ಸ್ವಲ್ಪ ಶಬ್ದ ತಕ್ಷಣ ದೇ ಮೂವ್ ಔಟ್ ಫ್ರಮ್ ದ ಪ್ಲೇಸ್. ದೇ ಡೋಂಟ್ ಸ್ಟೇ. That you have to understand. When a snake moves, there will be a long sound. Sar anta. If it is a lizard, it will move a little bit. Sar. So this is the indication for reptiles. Being a wildlife photographer, being me as a wildlife photographer, I am telling you this. That's it. Why viper doesn't move, sir? Much Russell viper. Russell viper doesn't move. Hello. Very rarely it moves. Okay. Thank you, sir, for nice information. Dayanand sir, namaste. Thank you. Namaste. Vishwas here.
ಹೋಪ್ಫುಲಿ ವಿವರ ಇನ್ಫೋ ಕಡೆಯಿಂದ ನಾನು ವಿಶ್ವಾಸ ಇವತ್ತು ನಾನು ಲೈವ್ ಆಗಿದ್ದೀನಿ. HR ಮಂಜುನಾಥ್ ಅವ್ರದ್ದು ಆಡಿಯೋ ಕೇಳ್ತಿದ್ದಾಗಲೇ ತುಂಬಾನೇ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನೀಗ ಆನ್ಸರ್ ಮಾಡಬೇಕು, ಏನಕ್ಕೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಎಂತೂಸಿಯಾಸ್ಟಿಕ್ ಆಗಿಬಿಟ್ಟು ವೈಲ್ಡ್ ಲೈಫ್ ಜೊತೆಗೆ ನಾನು ಸುಮಾರು 12 ವರ್ಷ ನಾನು ಕಳೆದಾಗ ರಸಲ್ ವೈಪರ್ ಬಗ್ಗೆ ನಿಮಗೊಂದು ಇನ್ಫಾರ್ಮೇಶನ್ ಕೊಡಬಲ್ಲೆ. ಏನು ಅಂತ ಹೇಳಿದ್ರೆ, ಎಸ್ ಸರ್. ಸರ್, ಇಲ್ಲಿ ನಾನು ವೈಲ್ಡ್ ಲೈಫ್ ಅಲ್ಲಿ ಆಗ್ಲೇ 40 ವರ್ಷ ಆಯ್ತು, ಜೊತೆಗೆ ತೋಟ ಮಾಡಿ 45 ವರ್ಷ ಆಯ್ತು. ಸೊ ಇದು 2-3 ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಂಗೆ. ಸೊ ದಟ್ ಇಸ್ ವಾಟ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು. No, lovely. Super, sir. Super. Super it is, because you are cautioning everybody, and because farm life is not that simple. No, I will tell you one more example. Yes, sir. I was shooting a bird in a hide actually. I was in a hide. Suddenly a Russell Viper entered inside. Okay. But nothing happened. Nothing happened. But what's the time, sir? It was in the early morning, about 7:38 in the morning. But sir, ಸ್ನೇಕ್ಸ್ ಇಂದ ನೀವು ಅಬ್ಸರ್ವ್ ಮಾಡಿರ್ತೀರಾ ಸುಮಾರು ಸರಿ. ನಿಮಗೆ ನಾನು ಹೇಳೋಂಥದ್ದು ಏನೂ ಇಲ್ಲ. ಆದ್ರೆ ರಸಲ್ ವೈಪರ್ ಆಕ್ಟಿವ್ ಓನ್ಲಿ ಬೈ ಒಂದು 5 ಇಂದ ಬೈ 9 or 10 PM ಇರ್ಬೋದು. ಐ ಡೋಂಟ್ ನೋ ದಟ್. ಅದು ನಿಮಗೆ Sir, English, sir. Anything in English? Yeah, of course, sir. No, so Russell Viper will be active in the evening, he says, 5 to 8 in the night. 5 to 10 PM. Okay, 5 PM to 10 PM. Okay. 5 to 10 PM. It is the active time. Apart, obviously, in the morning, 3 to 6, it is the active time of Russell Viper. If we can avoid some of the movement in that time, obviously we can avoid Russell Viper also. Other times, what it does, it sleeps, sir? Yeah, it sleeps. Yeah. It is in a hibernation. Okay. Hibernation. Hibernation. ವಿಶ್ವಾಸ್ ಧನಂಜಯ್, ಸರ್ ದಯಾನಂದ್ ಸರ್, ವಿಶ್ವಾಸ್ ಜಿ ತುಂಬಾ ಥ್ಯಾಂಕ್ಸ್. ಸಮಯ ತುಂಬಾ ಆಗ್ತಾ ಇದೆ ಇವತ್ತಿನ. ಇಲ್ಲ ನಾನು ವಾಚ್ ಮಾಡ್ತಾ ಇದ್ದೆ, ಕೇಳ್ತಾ ಇದ್ದೆ ಸರ್. ತುಂಬಾನೇ ಒಂದು ವಿಪರೀತ ಒಂದು ನಾಲೆಜ್ ಶೇರ್ ಆಗ್ತಾ ಇತ್ತು. ಅದು ನನಗೆ ವಿಡಿಯೋ ಅಪಾರ್ಟ್ ಅದ್ ಯಾವತ್ತಿದ್ರು ಉಳಿಯುತ್ತೆ. ಅದ್ ನಮಗಂತೂ ತುಂಬಾ ಖುಷಿ ಕೊಡುತ್ತೆ ಸರ್. ಹಾಗೆ ಕಾಡು ಹಂದಿಗಳನ್ನ ಮ್ಯಾನೇಜ್ ಮಾಡೋದು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡಿ ಸರ್. ಖಂಡಿತ ಮೇಡಮ್, ಖಂಡಿತ. ಥ್ಯಾಂಕ್ ಯು. ಕಾಡು ಹಂದಿಗೆ ನೀವು ಫೆನ್ಸಿಂಗ್ ಒಂದೇ ಆಪ್ಷನ್, ಬೇರೆ ಏನಿಲ್ಲ. ಇಲ್ಲ, ಕಾಡು ಹಂದಿಗಳಿಗೆ ಬೇರೆ ಬೇರೆ ರೀತಿ ಇದೆ. ಆದ್ರೆ ಅದು ಎಲ್ಲದಕ್ಕೂ ಎಲ್ಲಾ ಟೈಮಲ್ಲೂ ಎಲ್ಲಾ ಜಾಗಕ್ಕೂ ಸೂಟೇಬಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ 108 ಜನ 108 ತರ ಹೇಳ್ತಾರೆ. ಅದು ನಮಗೆ ಅಪ್ಲಿಕೇಬಲ್ ಆಗುತ್ತಾ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಅಂಡ್ ದ ಮೀನ್ ಟೈಮ್ ಇನ್ನೊಂದೇನು ಅಂತ ಹೇಳಿದ್ರೆ, ಕಾಡು ಹಂದಿ ವಿಚಾರದಲ್ಲಿ ನೀವು ಒಂದು ಮೀನ್ ಟೈಮ್ ಅಲ್ಲಿ ನೀವು ಅಲ್ಲಿ ಇರ್ಬೇಕಾಗತ್ತೆ. ಅದಕ್ಕೆ ಎಗೇನೆಸ್ಟ್ ಆಗಿ ನೀವೇನೇ ವರ್ಕ್ ಮಾಡ್ತೀನಿ ಅನ್ನೋದಾದ್ರೆ, ಸೊ ಆ ಟೈಮಲ್ಲಿ ನೀವು ಅಲ್ಲಿದ್ರೆ ಅಂದ್ರೆ ಐ ಮೀನ್ ನಿಮ್ಮ ಫಾರ್ಮಲ್ಲಿ ನೀವು ಇಲ್ಲಿ ಇದ್ದು ನೀವು ಅದಕ್ಕೆ ಎಗೇನೆಸ್ಟ್ ಆಗಿ ಏನೇ ಮಾಡಿದ್ರು ಕೂಡ ಅದು ವರ್ಕ್ ಆಗತ್ತೆ. ನೀವು ಇಲ್ಲದೆ ಇನ್ನೇನೋ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಸಮ್ ಸಾರ್ಟ್ಸ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಬಾರ್ಬರ್ ಶಾಪ್ ಅಲ್ಲಿ ಕೂದಲು ತಗೊಂಡು ಹೋಗ್ಬಿಟ್ಟು ಹಾಕ್ಬಿಡಿ ಅಂತೆಲ್ಲ ಹೇಳ್ತಾರೆ. ಬಟ್ ಎವ್ರಿ ಟೈಮ್ ಅದು ವರ್ಕ್ ಆಗಲ್ಲ. ಆಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿಲಿ ಇನ್ನೂ ಏನ್ ಹೇಳ್ತಾರೆ, ಏನೋ ಒಂದು ಎಸಿರಿ ಅಂತ ಹೇಳ್ಬಿಟ್ಟು ಅದು ವರ್ಕ್ ಆಗಲ್ಲ. ಅದು ಒನ್ ಸಾರ್ಟ್ ಆಫ್ ಟೈಮ್. ವಿಶ್ವಾಸ್ ಪ್ಲೀಸ್ ಇದು ತುಂಬಾ ಉತ್ತಮವಾದ ವಿಷಯ. ಇದನ್ನೇ ಒಂದು ಎಪಿಸೋಡ್ ಮಾಡೋಣ ದಯವಿಟ್ಟು. ಒಂದು ವೆಬಿನಾರ್ ನಲ್ಲಿ ಯಾರು ಬರೋರಂತೆ ಬಂದು ಖಂಡಿತ ಸರ್, ಖಂಡಿತ ಸಬ್ಜೆಕ್ಟ್ ಇಟ್ಕೊಳ್ಳೋಣ. ನಾವಿನ್ನು ಮಾಧ್ಯಮಕ್ಕೆ ಹೆಜ್ಜೆ ಇಡ್ತಿದೀವಿ. ನಾವು ಮಳೆ ನೀರು ಹಿಡಿದಿಟ್ಕೊಳ್ಳೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದೀವಿ. ನನಗೇನು ಅಂದ್ರೆ ತರೋದ್ ಬೇಡ, ಒಂದು ಸ್ಟ್ರಕ್ಚರ್ ಆಗಿ ಹೋಗೋಣ. ಖಂಡಿತ ಪ್ರತಿ ಬುಧವಾರ ಸೇರೋಣ. ಸಮಯದ ಅಭಾವ ಇದೆ, ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೊಂದು ಸಬ್ಜೆಕ್ಟ್ ಇಟ್ಕೊಳ್ಳೋಣ. ಇದ್ರ ಬಗ್ಗೆನೇ ನಾವು ನಿಧಾನವಾಗಿ ನಮ್ಮ ಈ ವೆಬಿನಾರ್ ಅಲ್ಲಿ ಮಾತಾಡೋಣ. ಖಂಡಿತ ಸರ್. ಇಷ್ಟು ದಿನ ನಾನು ನಿಮ್ಮನ್ನ ಹೋಸ್ಟ್ ಮಾಡ್ತಿದ್ದೆ. ಇವತ್ತು ನೀವು ಇನ್ ಮುಂದೆ ನೀವು ನನ್ನನ್ನ ಹೋಸ್ಟ್ ಮಾಡ್ತೀರಾ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ. Let us grow together, Mr. Vishwas. Yes. English, sir. I still suggest English, sir. Everybody's understand. Yeah. No, I translate it, sir. To the extent I translate it. Yeah. You know, it's very nice video. We'll continue this. ವಿಶ್ವಾಸ್ ಅವರೇ, ನನ್ನ ಟಚ್ ಅಲ್ಲಿ ದಯವಿಟ್ಟು
Yes, sir. ಥ್ಯಾಂಕ್ ಯು ಸೋ ಮಚ್ ಸರ್. Thank you. Thank you very much, sir. Thank you so much, sir. The webinar is over. Manju. Thank you, sir. Thank you very much, sir. Manjunath sir. ಎಲ್ರಿಗೂ ಧನ್ಯವಾದ. Thank you, sir. Thank you, Malinath sir. No, we also thank you. Let us close now, 10 o'clock. Next Yes, Wednesday, sir. 8:30. Let all of us connect Sure. again. Sure. And we'll continue our learning of natural farming. Right, sir. Thank you very much, sir. Thank you. Good day for you. Good night to all. Thank you. Good night. Good night. Good Thank night. you very much, sir.